ತಿಂಗಳ ಹಿಂದೆ ಮಾತಾಡಿಕೊಂಡ ಪ್ರಕಾರವಾಗಿ ಈ ಒಂದು ನಾರಾಯಣಾನಂದ ಸರಸ್ವತಿ ಸ್ವಾಮಿ ಟ್ರಸ್ಟ್ ವತಿಯಿಂದ 3ನೇ ಬಾರಿ ನಾವು ಈ ಪ್ರಶಸ್ತಿ ವಿಪ್ರಭೂಷಣ ಪ್ರಶಸ್ತಿ ಪ್ರದಾನ ಮಾಡಬೇಕು. ಹಾಗಾದರೆ ಯಾರು ಇದಕ್ಕೆ ಯೋಗ್ಯರು, ಶ್ರೇಷ್ಠ ಯಾರನ್ನು ನಾವು ಇದು ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಪ್ರಾಯರಾಗಿರುವನ್ನು ನೋಡಬೇಕು ಅಂತ ಒಂದು ವಿಚಾರ ಮಾಡುವಾಗ ಒಂದು 2-3 ಕಡೆ ನೋಡುವಾಗ ಈಗ ಪ್ರೆಸೆಂಟ್ ನಮಗೆ ತುರ್ತಾಗಿ ಯೋಚನೆ ಮಾಡ್ತಾ ಹೊರಡುವಾಗ ಒಂದು 15 ದಿವಸ ಆಗಿರ್ಬೋದು. ಆಗ ತಾನೇ ನಾವು ಇಲ್ಲೇ ಒಂದು ನೆಲ್ಲಿ ತೀರ್ಥ ಕ್ಷೇತ್ರ, ನಮ್ಮದೇ ಪರಿಸರದಲ್ಲಿ ಹತ್ತಿರದಲ್ಲಿದ್ದಂಥ ಕ್ಷೇತ್ರ, ಅಶ್ವತ್ಥಪುರ ಕ್ಷೇತ್ರಕ್ಕೆ ಸಮೀಪದಲ್ಲಿರತಕ್ಕಂಥ ಕ್ಷೇತ್ರ, ಅಲ್ಲಿ ಸೋಮನಾಥೇಶ್ವರ ಗುಹಾಲಯ ನೆಲ್ಲಿ ತೀರ್ಥ ಅಂತೇಳಿ ಅಲ್ಲಿ ಸುಮಾರು 30 ವರ್ಷಗಳಿಂದ ಪೂಜೆ ಮಾಡ್ತಾ ಇರತಕ್ಕಂಥ ಶ್ರೀ ವೇದಮೂರ್ತಿ ಶ್ರೀ ಗಣಪತಿ ಭಟ್ರು ಇವರನ್ನು ಅಲ್ಲಿ ಮೊನ್ನೆ ದೇವಸ್ಥಾನ ದರ್ಶನಕ್ಕೆ ಹೋದಾಗ ಅವರು ಇರಲಿಲ್ಲ. ಮನೆಯಲ್ಲಿ ಯಾವುದೋ ಒಂದು ಪೂಜಾ ಕಾರ್ಯಕ್ರಮ ಇದೆ ಅಂತೇಳಿ ನಮಗೆ ಅಲ್ಲಿ ಇರತಕ್ಕಂಥ ಪರಿಚಾರಕರು ಹೇಳಿದರು. ಆದರೆ ಇವತ್ತು ಅವರು ಸಿಗ್ತಾ ಇಲ್ಲ. ನೀವು ನಾಳೆ ಬಂದರೆ ಬೆಳಗ್ಗೆ ಸಿಗ್ತಾರೆ. ಇವತ್ತು ಅವ್ರ ಮನೆಯಲ್ಲಿ ಮಾತಾಡಲಿಕ್ಕೆ ಕೂಡ ಅವಕಾಶ ಇರೋದಿಲ್ಲ, ಅವರ ಫ್ಯಾಮಿಲಿ ಎಲ್ಲ ಬಂದಿರ್ತಾರೆ ಅಂತ ಹೇಳಿದರು. ಆದರೂ ಕೂಡ ದೇವರಿಗೊಂದು ನಮಸ್ಕಾರ ಮಾಡಿದ್ವಿ, ನೋಡೋಣ. ಮತ್ತು ಮನೆ ಎಲ್ಲಿದೆ ಅಂತ ವಿಚಾರ ಮಾಡಿ ಕೇಳಿದಾಗ ಇಲ್ಲೇ 1 ಕಿಲೋಮೀಟ್ರ್ ಮುಂದೆ ಹೋಗಬೇಕಂತ ಹೇಳಿದರು. ತಕ್ಷಣವಾಗಿ ಅಲ್ಲಿಂದ ಅವ್ರ ಮನೆ ಕೇಳ್ಕೊಂಡು ಮುಂದೆ ಹೋದಾಗ ಯಾರೋ ಒಬ್ಬರು ಸಿಕ್ಕಿದ್ರು, ಅಪರಿಚಿತರೊಬ್ಬರು. ಯಾಕೆ ನಮ್ಮ ಬೇರೆ ಧರ್ಮದ ವ್ಯಕ್ತಿಯನ್ನು ನೋಡಿದ ತಕ್ಷಣ ಅವರನ್ನು ಕಂಡು ಕೇಳಿ ಇಲ್ಲಿ ಅವರನ್ನು ನೋಡಿದಾಗ ಇದೇ ಮನೆ ಇರಬಹುದು ಅಂತ ತಿಳ್ಕೊಂಡು ನಾವು ಅವ್ರ ಮನೆ ಹೋಗಿ ಕೇಳಿದ್ವಿ, ಇಲ್ಲಿ ಗಣಪತಿ ಭಟ್ರ ಮನೆ ಯಾವುದು, ಅರ್ಚಕರ ಮನೆ ಭಟ್ರ ಮನೆ ಇದೇನಾ ಅಂತ ಕೇಳಿದಾಗ ಇಲ್ಲ. ಅವರು ಸ್ಪಷ್ಟವಾಗಿ ಹೇಳಿದರು, ಅನ್ಯ ಧರ್ಮೀಯರು ಆದರೂ ಕೂಡ ಅವರ ಒಂದು ಇದ್ರ ಅಷ್ಟೊಂದು ಪ್ರೇಮ ಇತ್ತು ಅಂತ ಗೊತ್ತಾಯ್ತು ನಮಗೆ. ಯಾವುದೇ ಮನೆ ಪಕ್ಕ ಈ ರೀತಿ ಹೋದರೆ ನಿಮಗೆ ಕೊನೆಯಲ್ಲಿ ಎಡಭಾಗದಲ್ಲಿದ್ದ ಡೌನ್ನಲ್ಲಿ ಮನೆ ಇದೆ, ಮನೆಗೆ ಅಲ್ಲಿ ಹೋದರೆ ಅವ್ರ ಮನೆ ಸಿಗ್ತದೆ, ಬೇರೆ ಒಂದೇ ಮನೆ ಇದೆ, ಮುಂದೆಲ್ಲಿ ಹೋಗಬೇಡ ಅಂತ ಹೇಳಿದರು. ತಕ್ಷಣ ಅವರನ್ನು ಮಾಡ್ಕೊಂಡು ನಾವು ಮುಂದೆ ಹೋದಾಗಲೇ ಅವ್ರ ಮನೆ ಇತ್ತು. ಮನೆಯಲ್ಲಿ ಅವರ ನೆಂಟರೆಲ್ಲ ಸೇರಿದರು. ಆದರೂ ನಾವು 4 ಜನ ನಮ್ಮ ಸ್ನೇಹಿತರು ಕೂಡ ಇದ್ದರು ನಮ್ಮ ಜೊತೆಯಲ್ಲಿ. ಇದೇ ಮೆಂಗೆಬೆಟ್ಟು ಅರುಣ್ ಅಂತೇಳಿ ಬೆಂಗಳೂರಿನಲ್ಲಿರ್ತಾರೆ. ಅವರು ಕೂಡ ನಾವು ಜೊತೆಯಲ್ಲಿ ಹೋದಾಗ ತಕ್ಷಣ ಅವರು ಮನೆಯಲ್ಲಿ ಇದ್ದರು, ಒಳಗಡೆ ಪೂಜೆ ಕೈಂಕರ್ಯದಲ್ಲಿದ್ದರು. ಅವರು ಮಕ್ಕಳೆಲ್ಲ ಎದುರಿಗೆ ಬಂದರು, ಏನಾಗಬೇಕು ಅಂದರೆ ಇಲ್ಲ, ಒಂದು 2 ನಿಮಿಷ ಗಣಪತಿ ಭಟ್ರದ್ದು ಮಾತಾಡಬೇಕು ಅಂತ ಹೇಳಿದೆ. ಅವರು ಪೂಜಾ ಕೈಂಕರ್ಯ ಇದ್ದರೂ ಕೂಡ ಸೀದಾ ಹೊರಗೆ ಬಂದು ಎಷ್ಟೊಂದು ನಮ್ಮಲ್ಲೊಂದು ಪ್ರೀತಿ ಭಾವನೆಯಿಂದ ಮನೆ ಕರೆದು ಅಂತ ಹೇಳಿದರೆ ಅಂತಹ ಒಂದು ಆತಿಥ್ಯ ನಮಗೆ ಆಶ್ಚರ್ಯ ಅನ್ನಿಸ್ತು. ಮನೇಲಿ ಇವತ್ತು ಮಾತಾಡಲಿಕ್ಕೆ ಸಿಗೋದಿಲ್ಲ, ದರ್ಶನ ಆಗೋದಿಲ್ಲ ಅಂದ ತಕ್ಷಣ ನಮಗೆ ಒಂಥರ ಇದಾದರೂ ಕೂಡ ಅಂಗಳಕ್ಕೆ ಹೋಗ್ತಿದ್ದಂಗೆ ಪಾಪ ಅವ್ರು ಎದ್ದು ಹೊರಗೆ ಬಂದರು. ಭಾಳ ಆದರಣೀಯ ನಮಗೆ ಅದು ಒಳಗೆ ಕರೆದು ಭಾಳ ಉಪಚಾರ ಮಾಡಿದರು. ಉಪಚಾರದೇನು ಇವತ್ತು ಪ್ರಸಾದ ತೊಗೊಂಡು ಹೋಗ್ರಿ, ಸತ್ಯನಾರಾಯಣ ಪೂಜೆ ಮಾಡಿದ್ದು ಪ್ರಸಾದ ತೊಗೊಂಡು ಭೋಜನ ಮುಗಿಸ್ಕೊಂಡು ಹೋಗ್ರಿ ಅಂತ ಕೂಡ ಹೇಳಿದರು. ಆದರೆ ನಮಗೆ ಅದು ಒಂದು ದೇವರ ಒಂದು ಕೃಪೆ ಅಂತ ತಿಳ್ಕೊಂಡಿವಿ. ಪೂಜೆ ಅಲ್ಲಿ ನಿಲ್ಲಿಸ್ಕೊಂಡು ಒಂದು 5 ನಿಮಿಷ ಮಾತಾಡ್ಕೊಂಡಿವಿ. ಈ ರೀತಿ ನಿಮ್ಮನ್ನು ವಿಪ್ರಭೂಷಣ ಪ್ರಶಸ್ತಿ ನಿಮ್ಮನ್ನು ಆಯ್ಕೆ ಮಾಡಿದೀವಿ ಅಂತ ನೋಡಿದ ತಕ್ಷಣ ನಮಗೂ ಭಾಳ ಖುಷಿ ಅನ್ನಿಸ್ತು. ಅವ್ರು ಹೇಳಿದ ತಕ್ಷಣ ಅವರಿಗೂ ಖುಷಿಯ ಭಾಳ ಸಂತೋಷವೂ ಕೂಡ ಆಯಿತು. ಅಂಥದ್ರೊಳಗೆ ಅವ್ರ ಇಡೀ ಕುಟುಂಬವನ್ನೇ ನಾವು ಅಲ್ಲಿ ನೋಡಿದ್ದೀವಿ. ಅವರ ಪೂರ್ಣ ವ್ಯಕ್ತಿತ್ವವನ್ನು ನೋಡಿ ನಮಗೆ ಇವರ ಯೋಗ್ಯರಾದಂತ ತಿಳ್ಕೊಂಡು ಸತ್ಕಾರ ಆವಾಗಲೇ ತೀರ್ಮಾನ ಮಾಡ್ಕೊಂಡು ಬಂದು ತಕ್ಷಣ ಅಲ್ಲಿಂದ ನಾವು ಈ ಒಂದು ಕಾರ್ಯಕ್ರಮ ಡೇಟನ್ನು ನಿಗದಿ ಮಾಡಿದ್ದೀವಿ. ನಾಳೆ ಅಂತಿತ್ತು, ನಾಳೆ ಮಾಡುವ. ಬೆಳಗ್ಗೆ ನಮ್ಮ ತಂದೆ ಕೂಡ ನಾಳೆ ಬರ್ತಾ ಇದ್ದಾರೆ. ಅವ್ರ ತಂದೆ ದಿನ ಕೂಡ ನಾಳೆ ಇರೋದ್ರಿಂದ ನಾಳೆ ಮಾಡೋ ಕೊನೆಗೆ 2 ಕಾರ್ಯಕ್ರಮ ತೊಂದರೆ ಆಗುತ್ತೆ ಅಂತೇಳಿ ಇವತ್ತು ಭಾನುವಾರ ದಿವಸ ಇರೋದ್ರಿಂದ ಇವತ್ತಿನ ದಿವಸ ನಾವು ಅವರನ್ನು ಸಿಲೆಕ್ಟ್ ಮಾಡಿ ಅವರಿಗೆ ಒಪ್ಪಿಸ್ಕೊಂಡು ಬಂದ್ವಿ. ನಮ್ಮ ಇದಕ್ಕೆ ಮೇರೆಗೆ ಅವರು ಒಪ್ಪಿಕೊಂಡು ಬಂದಿದ್ದಾರೆ. ಅಂತಹ ಅರ್ಚಕರು ವೇದಮೂರ್ತಿ ಶ್ರೀ ಗಣಪತಿ ಭಟ್ರು ಪ್ರಧಾನ ಅರ್ಚಕರು ಸೋಮನಾಥೇಶ ಗುಹಾಲಯ ಇವರಿಗೆ ನಮ್ಮ ಯಜ್ಞೇಶ್ವರ ಭಟ್ರು ಇವರ ನಾರಾಯಣ ಸರಸ್ವತಿ ಟ್ರಸ್ಟ್ ವತಿಯಿಂದ KY ಲಕ್ಷ್ಮಿ ಅಂದರೆ ನಮ್ಮ ತಾಯಿಯವರಲ್ಲಿ ಕೂಡ ಇದ್ದಾರೆ. ಅವರ ಮುಖೇನ ನಾನು ಅವರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಗಣಪತಿ ಭಟ್ರಿಗೆ ಎಲ್ಲರ ಮುಖ. ಅದೇ ರೀತಿ ಎಲ್ಲ ಕಾರ್ಯಕ್ರಮ ಮಾಡಬೇಕಾದ್ರೆ ನಮಗೊಂದು ಸ್ಥಳ ಬೇಕು, ಅದಕ್ಕೆಲ್ಲ ವ್ಯವಸ್ಥೆ ಆಗಬೇಕು. ಅದೇ ಪ್ರಕಾರವಾಗಿ ಎಲ್ಲಿ ಮಾಡೋದು, ನಮ್ಮ ಮನೆಯಲ್ಲೇ ಮಾಡೋಣ ಅಂತೇಳಿ ಕೂಡ ಆಗಿತ್ತು. ಮನೆಯಲ್ಲಿ ಸ್ವಲ್ಪ ಮಳೆ ಇದ್ದರೂ ಕೂಡ ಸ್ವಲ್ಪ ಟೆಂಟ್ ಶಾಮಿಯನ್ನೆಲ್ಲ ಹಾಕೊಂಡು ಮಾಡ್ಬೋದು ಅಂತ ಯೋಚನೆ ಮಾಡಿದ್ದೀವಿ. ಆದರೂ ಕೂಡ ಅದು ಹೇಳಿದಾಗೆ ನಮ್ಮ ಕೆಲವರು ಆಪ್ತರೆಲ್ಲ ಇಲ್ಲ, ಯೋಗ್ಯವಾಗಿ ಈ ರೀತಿ ಮಾಡೋಣ, ಈ ರೀತಿ ಎಲ್ಲ ಕೆಲವೊಂದು ತುಂಬ ಸಹಕಾರ ಕೊಟ್ಟರು. ಮನೆಯಲ್ಲೇ ಮಾಡೋದಕ್ಕಿಂತ ಶ್ರೇಷ್ಠ ಇಲ್ಲಿ ದೇವಸ್ಥಾನದ ಆವರಣ ಬ್ರಹ್ಮಾನಂದ ಭವನದಲ್ಲಿ ಮಾಡೋಣ ಅಂತಾಯಿತು. ಕೊನೆಗೆ ಇಲ್ಲಿ ಸ್ಥಳಾವಕಾಶ ಸಿಕ್ತು ನಮಗೆ. ಯಾಕಂತೇಳಿದರೆ ಅದೇ ಛಾಯಾಪತಿ ಕಂಚಿಬೆಲುವಿನ ಶಿಷ್ಯ ವರ್ಗ ತುಂಬ ಬೆಂಗಳೂರಿನಲ್ಲಿ ಒಂದು 200-300 ಜನ ಇದ್ದಾರೆ ವಿದ್ಯಾರ್ಥಿಗಳು. ಬೇರೆ ಬೇರೆ ಬ್ರ್ಯಾಂಚು ಅವರ ಶಾಖೆಗಳಿದೆ ಬೆಂಗಳೂರಿನಲ್ಲಿ. ಅಂತಹದ್ರೊಳಗೆ ಸಿಲೆಕ್ಟ್ ಮಾಡಿ ಒಂದು 10 ಜನ ಇಲ್ಲಿ ಕರ್ಕೊಂಡು ಬಂದು ಯಕ್ಷಗಾನ ಒಂದು
ಇಲ್ಲಿ ಕಾರ್ಯಕ್ರಮ ಕೂಡ ಇಟ್ಟಿದ್ದಾರೆ. ಆ ಉದ್ದೇಶಕ್ಕಾಗಿ ಈ ಮಾಡುವ ಉದ್ದೇಶಕ್ಕೆ ಈ ಒಂದು ಸ್ಥಳ ಬೇಕಾಗಿ ಸಿಕ್ತು. ಅದಕ್ಕೆ ಕೂಡ ಇಲ್ಲಿ ದೇವಸ್ಥಾನ ಆಡಳಿತ ಮುಕ್ತೇಶ್ವರಾದ ಕೃಷ್ಣಮೂರ್ತಿ ವಂಟಿಮಾರ್ ಇವರು ವಿಚಾರ ಮಾಡಿಕೊಂಡು ಇಲ್ಲಿ ಅವರು ಕೂಡ ಸ್ಥಳಾವಕಾಶ ಕೊಟ್ಟರು. ಅಂಥವ್ರನ್ನು ಕೂಡ ಇವತ್ತು ದೇವಸ್ಥಾನ ಸೀತಾರಾಮಚಂದ್ರ ದೇವಸ್ಥಾನ ಆಡಳಿತ ಮುಖ್ಯಸ್ಥರಾದ ಕೃಷ್ಣಮೂರ್ತಿ ವಂಟಿಮಾರ್ ಸರ್ ಇವರಿಗೆ ಕೂಡ ಇವತ್ತು ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಸುಸ್ವಾಗತ. ಇನ್ನು ಮುಖ್ಯ ಅತಿಥಿಗಳಾದಂಥ ಎಲ್ಲರೂ ಚಿರಪರಿಚಿತರು ಬಡಗಾಬೆಟ್ಟು. ಯಾಕಂದರೆ ನಮ್ಮ ಪಂಚಾಯಿತಿ ತೆಂಕುಮಿಜಾರ್ ಗ್ರಾಮದ ಸದಸ್ಯರು ಕೂಡ ಹೌದು. ಮುಖ್ಯವಾಗಿ ಬಹಳ ಚಿಕ್ಕಂದಿನಲ್ಲೂ ಅವರು ದೇವಸ್ಥಾನ ಬೇಕಾದಷ್ಟು ಕೆಲಸಗಳನ್ನು ಅವರು ಮಾಡಿಸ್ಕೊಂಡು, ಕೆಲವು ನಿರುದ್ಯೋಗಿಗಳು ಕೂಡ ಸಣ್ಣ ಪುಟ್ಟ ಕಾರ್ಯಗಳು ಕೂಡ ಕೊಟ್ಟು ಅವರ ಕಾರ್ಯಕ್ರಮ ನಡೆಸ್ಕೊಂಡು ಕೂಡ ಬಂದಿದ್ದಾರೆ. ಎಲ್ಲರಿಗೂ ಕೂಡ ಅವರು ಕೂಡ ಸಹಕಾರ ಹಿಂದುಗಡೆ ಪ್ರಚಾರಕ್ಕೆ ಇಲ್ಲದರೂ ಕೂಡ ಹಿಂದುಗಡೆಯಿಂದ ಸಹಕಾರ ಕೂಡ ಮಾಡ್ತಾ ಇದ್ದಾರೆ. ಅಂಥ ಸಲಹೆ ಸೂಚನೆಗಳು ಕೂಡ ಸುಮಾರು ಕೊಡ್ತಾ ಇದ್ದಾರೆ. ಅಂತಹ ವ್ಯಕ್ತಿ ಗ್ರಾಮ ಪಂಚಾಯತ್ ತೆಂಕುಬಿಜಾರ ಗ್ರಾಮ ಪಂಚಾಯತ್ ಸದಸ್ಯರಾದ ದಿನೇಶ್ ಕುಮಾರ್ ಬಡಗಬೆಟ್ಟು ಇವರು ಕೂಡ ನಮ್ಮ ವೇದಿಕೆಗೆ ಆಗಮಿಸಿ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಇನ್ನು ನಮ್ಮ ಈ ಒಂದು ಸ್ಥಳಕ್ಕೆ ಛಾಯಾಪತಿ ಕಂಚಿಬೇಲು ಶ್ರೇಷ್ಠ ಕಲಾ ವಿದ್ಯಾಲಯದ ಅಧ್ಯಕ್ಷರು, ಅವರ ಗೌರವ ಅಧ್ಯಕ್ಷರು ಮತ್ತು ಹಾಗೂ ಇವರು ಇಲ್ಲಿ ಯುವ ಉದ್ಯಮಿ ಹಾಗೂ ಆರ್ಥಿಕ ಸಲಹೆಗಾರರು ಆದಂಥ ಬೆಂಗಳೂರಿನಲ್ಲಿರ್ತಕ್ಕಂಥ ಇದೇ ನಮ್ಮ ಶ್ರೀಕಾಂತ್ ಮಾಯಣ ಶ್ರೀಕಾಂತ್ ಅವರು ಈ ಒಂದು ಸ್ಥಳಕ್ಕೆ ಇಲ್ಲಿ ಅವರನ್ನು ಏನೋ ಅನಿವಾರ್ಯ ಕಾರ್ಯ, ಅವರು ಬೆಂಗಳೂರಿನಲ್ಲಿ ಎಷ್ಟೋ ತುಂಬ ಕಾರ್ಯ ಇದ್ದರೂ ಕೂಡ ಮುಂದೆ ಇವತ್ತು ಶ್ರೀ ಸರಸ್ವತಿ ನಾರಾಯಣನ್ ಸರಸ್ವತಿ ಟ್ರಸ್ಟ್ ವತಿಯಿಂದ ವಿಪ್ರಭೂಷಣ ಪ್ರಶಸ್ತಿಗೆ ಇವ್ರನ್ನ ಆಯ್ಕೆ ಆಯಿತು. ಅದೇ ರೀತಿ ಗೌರವ ಸನ್ಮಾನ ಮಾಡಬೇಕು ಅಂತೆಲ್ಲ ಕೂಡ ನಾವು ಹಿಂದಿನ 2 ಕಾರ್ಯಕ್ರಮದಲ್ಲಿ ಕೂಡ ವಿಪ್ರಭೂಷಣ ಕಾರ್ಯಕ್ರಮದಲ್ಲಿ ಕೂಡ ಗೌರವ ಸನ್ಮಾನವನ್ನು ಇಟ್ಕೊಂಡಿದ್ದೀವಿ. ಅದೇ ರೀತಿ ಇವತ್ತಿನ ಕೂಡ ಗೌರವ ಸನ್ಮಾನ ಮಾಡಬೇಕು ಅಂತ ಹೇಳ್ಕೊಂಡು ನಾವು ನಿರ್ಣಯ ಮಾಡಿದ ಪ್ರಕಾರವಾಗಿ ಇವತ್ತಿನ ದಿವಸಕ್ಕೆ ವೇದಮೂರ್ತಿ ಕೆ ಪ್ರಭಾಕರ್ ಭಟ್ ಕಂಚಿಬೈಲು ಇವರಿಗೆ ಕೂಡ ಇವತ್ತು ಒಂದು ಚಿಕ್ಕ ಗೌರವ ಸನ್ಮಾನ ಮಾಡಬೇಕು ಅಂತೇಳಿ ಅವರನ್ನು ನಾವು ನೇಮಿಸಿದ್ದೀವಿ. ಅವರಿಗೂ ಕೂಡ ಇವತ್ತು ನಮ್ಮ ಈ ಒಂದು ಸಭಾ ಕಾರ್ಯಕ್ರಮಕ್ಕೆ ಅವರಿಗೂ ಕೂಡ ನಾವು ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಇನ್ನು ಎರಡನೇದಾಗಿ ಶ್ರೀ ಗೋಪಾಲಕೃಷ್ಣರಾವ್ ಮಾಯಣ ಅವರು ಉಡುಪಿಯಲ್ಲಿರ್ತಾರೆ. ಅವರಿಗೂ ಕೂಡ ಇವತ್ತು ನಾವು ಗೌರವ ಸನ್ಮಾನ ಮಾಡಿಸ್ಬೇಕು ಅಂತೇಳಿ ಅವರ ಹೆಸರನ್ನು ಕೂಡ ತೊಗೊಂಡಿದ್ದೀವಿ. ಅವರಿಗೂ ಕೂಡ ನಮ್ಮ ಈ ಸಭಾ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಇನ್ನು ಮೂರನೇದ್ದು ಶ್ರೀ ಶಂಕರ್ರಾವ್ ಇವರಿಗೆ ಸನ್ಮಾನ ಮಾಡ್ತಾ ಇದ್ದೀವಿ, ಗೌರವ ಸನ್ಮಾನ. ಅವರಿಗೂ ಕೂಡ ನಾವು ಈ ವೇದಿಕೆಗೆ ಸ್ವಾಗತ ಮಾಡ್ತಾ ಇದ್ದೀವಿ ಸಭಾ ಕಾರ್ಯಕ್ರಮಕ್ಕೆ. ಅದೇ ರೀತಿ ಮೆಂಗೇಬೆಟ್ಟು ಸಂಜೀವರಾವ್ ಪ್ರಾಯದ ತುಂಬ ಹಿರಿಯರು, ಈ ಸಭೆಯಲ್ಲಿ ಅವರೇ ಹಿರಿಯರು ಇದ್ದಂಗೆ ಕಾಣಿಸ್ತಾ ಇದೆ. ಅವರಿಗೂ ಕೂಡ ನಾವು ಇವತ್ತು ಈ ಒಂದು ಸಭಾ ಕಾರ್ಯಕ್ರಮಕ್ಕೆ ಗೌರವ ಸನ್ಮಾನಕ್ಕಾಗಿ ಆಹ್ವಾನಿಸಿದ್ದೀವಿ. ಅವರು ಕೂಡ ಬಂದಿದ್ದಾರೆ. ಅವರಿಗೂ ನಮ್ಮ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಇನ್ನೊಬ್ಬರು ಬರ್ತಾ ಇದ್ದಾರೆ, ಬರಬೇಕು. ನೆಲ್ಲಿಮಾರು ಸದಾಶಿವರಾವ್ ಅಂತೇಳಿ ಅವರು ಇಲ್ಲೇ ನಿಡ್ಡೋಡಿ ಕಿನ್ನಿವಳ್ಳಿ ಕಾರ್ಯಕ್ರಮದಲ್ಲೇ ಇದ್ದಾರೆ. ತಾಳಮದ್ದೆಯಲ್ಲಿ ಭಾಳ ಅವರು ಹೆಸರು ವಾಸಿಯಾಗಿದ್ದಾರೆ. ಆಗಿದ್ದರಿಂದ ಅವರು ಕೂಡ ಅರ್ಥಗಳಲ್ಲಿ ಇದ್ದಾರೆ. ಅವರು ನಮ್ಮ ಕಾರ್ಯಕ್ರಮಕ್ಕೆ ಅವರು ಇಲ್ಲಿ ಬರಲಿಕ್ಕೆ ಬರುವ ಒಂದು ಇದರೊಳಗಿದ್ದಾರೆ. ಅವರಿಗೂ ಈಗಿನ ಮುಂಚಿತವಾಗಿ ಬಂದ ಮೇಲೆ ಮತ್ತು ಇದು ಮಾಡಿ ಈಗ ಅವರಿಗೂ ಕೂಡ ನಾವು ಸ್ವಾಗತವನ್ನು ಬಯಸ್ತೀವಿ. ಮುಂದೆ ಇನ್ನು ಈ ಸಭೆಗೆ ನಾವು ಆಮಂತ್ರಣ ಅಂದರೆ ಜಾಸ್ತಿ ಪ್ರಚಾರ ಇಲ್ಲದರೂ ಕೂಡ ಬರೀ ವಾಟ್ಸಪ್ ಮುಖೇನ ನಾವು ತುಂಬ ಅದು ಕೆಲವೊಂದು ಗ್ರೂಪ್ಗಳಲ್ಲಿ ಅದನ್ನು ಹಾಕಿದ್ದೀವಿ. ಮತ್ತು ಇಂಡಿವಿಜುವಲ್ ಕೂಡ ನಾವೆಲ್ಲ ವಾಟ್ಸಪ್ಪಲ್ಲಿ ಹಾಕಿದ್ದೆ. ಅಷ್ಟು ಒಂದು ಸಭೆಗಿದಾಗಿ ತುಂಬ ಸಭೆಗೆ ಇಲ್ಲಿ ಕಾರ್ಯಕ್ರಮ ನಾವು ಇದು ಮಾಡಿದ್ವಿ. ಇನ್ನೂ ಯಕ್ಷಗಾನಕ್ಕೆ ಕೂಡ ನಾವು ತುಂಬ ಜನಗಳು ಬರಲಿಕ್ಕಿದ್ದಾರೆ. ಆದ್ದರಿಂದ ಇಲ್ಲಿ ಬಂದಿರತಕ್ಕಂಥ ಹಾಗೂ ಮುಂದೆ ಬರತಕ್ಕಂಥ ಎಲ್ಲ ಕೂಡ ಅಭಿಮಾನಿಗಳಿಗೆ, ಕಲಾಭಿಮಾನಿಗಳಾಗಲಿ ಆಧ್ಯಾತ್ಮ ಈ ವಿಷಯ ಕೂಡ ಅಭಿಮಾನ ಇಟ್ಟುಕೊಂಡು ಬಂದಂಥ ಎಲ್ಲ ಕೂಡ ಸಭೆಯಲ್ಲಿ ಭಾಗವಹಿಸಿ ಎಲ್ಲರಿಗೂ ಕೂಡ ನಾವು ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಎಲ್ಲರಿಗೂ ಸ್ವಾಗತ. ಇನ್ನು ದೂರದಿಂದ ಬೆಂಗಳೂರಿಂದ ಕೆಲವರು ನಮ್ಮ ಸ್ನೇಹಿತರು ಅವರೆಲ್ಲ ಬಂದಿದ್ದಾರೆ. ಅವರಿಗೂ ಕೂಡ ಆಪ್ತರಿಗೂ ದೂರದಿಂದ ಬಂದಂಥ ಎಲ್ಲರಿಗೂ ಕೂಡ ನಾವು ಮತ್ತೊಮ್ಮೆ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಸ್ವಾಗತ. ಶಿವಾನಂದ ಭಟ್ರು ಇವತ್ತು ಮಧ್ಯಾಹ್ನ ಅಷ್ಟೇ
ರೆಡಿಯಾದರೂ ಸ್ವಾಗತ ಶಿವ ನೀವು ಮಾಡಬೇಕಂತ ಹೇಳುವಾಗ ಯಾರಿಗಾದರೂ ಬಾಕಿ ಇದ್ದರೆ ಎಲ್ಲರಿಗೂ ಸ್ವಾಗತ. ಈಗ ವೇದಘೋಷ, ಅದಾದ್ಕೊಳ್ಳೆ ದೀಪೋಜ್ವಲನ, ಅದಾದ್ಕೊಳ್ಳೆ ವಿಪ್ರಭೂಷಣ ಪ್ರಶಸ್ತಿ ಪ್ರದಾನ. ವೇದಘೋಷವನ್ನು ಮಾಡಬೇಕು ಅಂತ ವೇದಮೂರ್ತಿಗಳಾದಂತಹ ಋಷಿಕೇಶ್ ಭಟ್ ಅವರಿಗೆ ಕೇಳ್ಕೊಳ್ತಾ ಇದ್ದೀನಿ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಇಮೇ ವಿಪ್ರಸ್ಯ ವೇದಸೋऽಗ್ನೇರಸ್ತ್ರತಯಜ್ವನಃ ಗಿರಸ್ತೋಮಾಸ ಈರತೆ ಅಸ್ಮೈ ತೇ ಪ್ರತಿಹರ್ಯತೆ ಜಾತವೇದೋ ವಿಚರ್ಷಣೆ ಅಗ್ನೇ ಜನಾಮಿ ಸುಶ್ರುತಿಂ ಆರೋಕಾ ಇವ ಗೇಧಃ ತಿಗ್ಮಾ ಅಗ್ನೇ ತಪತ್ವಿಷಾಃ ತದ್ಭಿರ್ವನಾನಿ ಬಪ್ಸತಿ ಹರಯೋ ಧೂಮಕೇತವೋ ಮಾತಜೂತಾ ಉಪದ್ಯವಿ ಯತಂತೆ ಮೃತಗಗ್ನಯಾಃ ಶಾಂತ ಪೃಥಿವೀ ಶಿವಮಂತರಿಕ್ಷಂದ್ಯೋರ್ನೋ ದೇವ್ಯಭಯನ್ನೋ ಅಸ್ತು ಶಿವಾದಿಶ ಪ್ರದಿಶ ಉದ್ದಿಶೋ ನ ಆಪೋ ವಿದ್ಯುತಃ ಪರಿಪಾಂತು ಸರ್ವತಃ ಶಾಂತಿ ಶಾಂತಿ ಶಾಂತಿ. ಓಂ ಸ್ವಸ್ತಿ. ಒಂದು ಖುಷಿಯ ಚಪ್ಪಾಳೆ ಬರಲಿ ಋಷಿಕೇಶ್ ಭಟ್ರಿಗೆ. ಯಾಕಂದರೆ ಸದಾಶಿವ ಭಟ್ರ ಕುಡಿ ವೇದ ಮಂತ್ರ ಹೇಳ್ತಾರೆ ಅಂದರೆ ನಮಗೆಲ್ಲರಿಗೂ ಕೂಡ ಹೆಮ್ಮೆ. ಇದೀಗ ದೀಪೋಜ್ವಲನ, ವೇದಿಕೆ ಎಲ್ಲ ಗಣ್ಯರು ದೀಪವನ್ನು ಬೆಳಗಿಸಬೇಕಾಗಿ ಕೇಳ್ಕೊಳ್ತೀವಿ. मह्यमावह जीवनं च दिशो दिशा विज्योतिषा बृहता भात्यग्निराविर्विश्वानि कृणुते महित्वा प्रादेवी माया सहते धुरे वाशीते शृङ्गे रक्षसे विनिक्षे. ಇದೀಗ ಇವತ್ತಿನ ಮುಖ್ಯ ಸನ್ನಿವೇಶ ಅಂದರೆ ವಿಪ್ರಭೂಷಣ ಪ್ರಶಸ್ತಿ ಪ್ರದಾನ. ಶ್ರೀ ಗಣಪತಿ ಭಟ್ ನೆಲ್ಲಿತೀರ್ಥ ಗುಹಾಲಯ, ಶ್ರೀ ಸೋಮನಾಥೇಶ್ವರ ಗುಹಾಲಯದ ನಿತ್ಯ ಅರ್ಚಕರು ಅವರಿಗೆ ಇದೀಗ ವಿಪ್ರಭೂಷಣ ಪ್ರಶಸ್ತಿ ಪ್ರದಾನ. ಪ್ರಶಸ್ತಿ ಪತ್ರವನ್ನು ಸಚ್ಚಿದಾನಂದ ಎಡಮಲೆಯವರು ಓದಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಶ್ರೀ ನಾರಾಯಣಾನಂದ ಸರಸ್ವತಿ ಸ್ವಾಮಿ ಟ್ರಸ್ಟ್ ಪಿತೃಛಾಯಾ ಸದನ ಅಶ್ವತ್ಥಪುರ 574-227 ಸನ್ಮಾನ ಪತ್ರ ಶ್ರೀ ಗಣಪತಿ ಭಟ್ ಇವರಿಗೆ ಶ್ರೀ ಕ್ಷೇತ್ರ ಸೋಮನಾಥೇಶ್ವರ ದೇವಳದ ಅರ್ಚಕರಾಗಿದ್ದ ಈಶ್ವರ ಭಟ್ ಮತ್ತು ಗುಲಾಬಿಯಮ್ಮ ದಂಪತಿಗಳ ಸುಪುತ್ರನಾಗಿ ಜನಿಸಿದ ತಾವು ಕಡು ಬಡತನ ಕಲಿಸಿಕೊಟ್ಟ ಹೋರಾಟವನ್ನು ಮೈಗೂಡಿಸಿಕೊಂಡು ಬೆಳೆದವರು. ಜೀವನ ನಿರ್ವಹಣೆಗಾಗಿ ದೂರದೂರಿನಲ್ಲಿದ್ದರೂ ಶ್ರೀ ಸೋಮನಾಥೇಶ್ವರ ದೇವರು ಬಿಡಲಾರದ ಬಂಧದಿಂದ ಮತ್ತೆ ನಿಮ್ಮಿಂದ ಸೇವೆ ಪಡೆದುಕೊಂಡರು. ನೀವು ನಿರ್ವಹಿಸಬೇಕಾದ ಕಾರ್ಯವನ್ನು ನಿಸ್ವಾರ್ಥ ಭಾವದಿಂದ ನಿರ್ವಹಿಸಿದ ಶ್ರೀನಿವಾಸ ಭಟ್ ನಲ್ಲಿತೀರ್ಥ ಇವರ ಆದರ್ಶದಿಂದ ತಮ್ಮ ಕರ್ತವ್ಯವನ್ನು 2001ರಿಂದ ಶ್ರೀದೇವಳದಲ್ಲಿ ಪ್ರಧಾನ ಅರ್ಚಕರ ನೆಲೆಯಲ್ಲಿ ಸೇವೆ ಸಲ್ಲಿಸುತ್ತಿದ್ದೀರಿ. ಇತಿಹಾಸ ಪ್ರಸಿದ್ಧ ಶ್ರೀ ಕ್ಷೇತ್ರದಲ್ಲಿ ಪ್ರಧಾನ ಅರ್ಚಕರಾಗಿ ಸೇವೆ ಸಲ್ಲಿಸಿಕೊಂಡು ಬರುತ್ತಿದ್ದು, ನಿತ್ಯ ಪೂಜೆಯಿಂದ ಮೊದಲುಗೊಂಡು ವಿಶೇಷಾದಿ ದಿನಗಳ ಕಾರ್ಯಕ್ರಮಗಳಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡು
ಕ್ಲಿಷ್ಟ ಸಂದರ್ಭಗಳಲ್ಲಿಯೂ ಕರ್ತವ್ಯಕ್ಕೆ ಕೊಂಚವೂ ಲೋಪವೆಸಗದೆ ಕೇವಲ ತನ್ನ ವೃತ್ತಿಯೊಂದು ಬಗೆಯದೆ ನಿಜಾರ್ಥದಲ್ಲಿ ಸೋಮನಾಥನ ಸೇವೆ ಸಲ್ಲಿಸಿ ಶ್ರದ್ಧಾಳುಗಳಿಗೆ ಭಕ್ತಾದಿಗಳಿಗೆ ನೆಚ್ಚಿನ ವ್ಯಕ್ತಿಯಾಗಿ ಅಚ್ಚಳಿಯದೆ ನಿಲ್ಲುವ ವ್ಯಕ್ತಿತ್ವ ನಿಮ್ಮದು. ಅರ್ಚಕರಾಗಿ ಕುಟುಂಬಕ್ಕಿಂತಲೂ ಹಿರಿದಾದ ಶಿವ ಸಂಪರ್ಕ, ಶಿವ ಸೇವೆಯೊಂದಿಗೆ ಭಕ್ತಾದಿಗಳ ಒಳಿತಿಗಾಗಿ ಸದಾ ಸೋಮನಾಥನಲ್ಲಿ ಪ್ರಾರ್ಥಿಸಿ ಸರ್ವರ ಹಿತವನ್ನು ಬಯಸುವವರು ತಾವು. ಶ್ರೀದೇವಳ ಒಂದು ಭಕ್ತಿಯ ನೆಲೆಯಾಗಿ ನಿಜಾರ್ಥದಲ್ಲಿ ಧಾರ್ಮಿಕ ಶ್ರದ್ಧಾ ಕೇಂದ್ರವಾಗಬೇಕಾದರೆ ಭಕ್ತರು ಮತ್ತು ದೇವರ ನಡುವೆ ಭಕ್ತಿಯ ಕೊಂಡಿಯಾಗಿ ಕಾರ್ಯನಿರ್ವಹಿಸುವ ನಿಮ್ಮಂತಹ ಸಹನಾಶೀಲರು ಅತೀ ಮುಖ್ಯ. ಒಂದು ಧಾರ್ಮಿಕ ಶ್ರದ್ಧಾ ಕೇಂದ್ರ ಕೇವಲ ಭಕ್ತರು ನೀಡುವ ದಾನ ಧರ್ಮಗಳಿಂದ ಬೆಳಗುವುದಿಲ್ಲ. ಅಲ್ಲಿ ಕರ್ತವ್ಯ ನಿರ್ವಹಿಸುವಂತಹ ನಿಮ್ಮಂತಹ ನಿಸ್ವಾರ್ಥವಾಗಿ ಕಾಯ ವಾಚ ಮನಸ ಸೇವೆ ಸಲ್ಲಿಸುವುದರಿಂದ ದೇವಳದ ಅಭಿವೃದ್ಧಿ ಸಾಧ್ಯ. ತಮ್ಮ ಬಾಳಿನಲ್ಲಿ ಶ್ರೀಮತಿ ವನಿತಾ ಭಟ್ ಇವರನ್ನು ಧರ್ಮಪತ್ನಿಯಾಗಿ ಸ್ವೀಕರಿಸಿ ಈಶ್ವರ ಪ್ರಸಾದ್ ಹಾಗೂ ಕೃಷ್ಣ ಪ್ರಸಾದ್ ಎಂಬ 2 ಪುತ್ರರತ್ನಗಳನ್ನು ಪಡೆದು ಸಾರ್ಥಕ ಜೀವನವನ್ನು ಸಾಗಿಸುತ್ತಿದ್ದೀರಿ. ಶ್ರೀ ಸೋಮನಾಥೇಶ್ವರ ದೇವರು ಹಾಗೂ ಅಶ್ವತ್ಥಪುರ ಶ್ರೀ ಸೀತಾರಾಮಚಂದ್ರ ದೇವರು ನಿಮ್ಮ ಪರಿವಾರಕ್ಕೆ ಆರೋಗ್ಯ ಭಾಗ್ಯವನ್ನು ಒದಗಿಸಲಿ ಹಾಗೂ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಿಮ್ಮ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸುವ ಶಕ್ತಿ ಸಿಗಲಿ ಎಂದು ಶ್ರೀದೇವರಲ್ಲಿ ಪ್ರಾರ್ಥಿಸುತ್ತೇವೆ. ವಿಪ್ರ ಸಮಾಜಕ್ಕೆ ಭೂಷಣಪ್ರಾಯರು ನೀವು. ಈ ಮೂಲಕ ಇಡೀ ಸಮಾಜಕ್ಕೆ ಆದರ್ಶಪ್ರಾಯರು ತಾವು. ತಮ್ಮ ಮೇರು ಸಾಧನೆಗಾಗಿ ಗಣ್ಯಮಾನ್ಯರ ಸಮ್ಮುಖದಲ್ಲಿ ವಿಪ್ರಭೂಷಣ ಪ್ರಶಸ್ತಿಯನ್ನು ಪ್ರದಾನ ಮಾಡುತ್ತಿದ್ದೇವೆ. ದಿನಾಂಕ 27/7/2025, ಸ್ಥಳ ಅಶ್ವತ್ಥಪುರ. KY ಲಕ್ಷ್ಮಿ ಮತ್ತು ಮಕ್ಕಳು. ಶ್ರೀಮತಿ ವನಿತಾ ಅವರು ಕೂಡ ವೇದಿಕೆಗೆ ಬರಬೇಕಾಗಿ ವಿನಂತಿ. ಭಾರತಿ ಅತ್ತಿಗೆ ಮತ್ತು ಅಕ್ಕ ಶ್ರೀಮತಿಯವರನ್ನು ಕರ್ಕೊಂಡು ಬರಬೇಕಾಗಿ ವಿನಂತಿ. ವನಿತಾ ಭಟ್ ಅವರು ವೇದಿಕೆಗೆ ಬರಬೇಕಾಗಿ ವಿನಂತಿ. ಪ್ರಶಸ್ತಿಯನ್ನು ಸ್ವೀಕರಿಸಿದ್ದೀರಿ. 1-2 ಮಾತನಾಡಬೇಕಾಗಿ ಕೇಳ್ಕೊಳ್ತಾ ಇದ್ದೀವಿ.
ಮಾತಾಡಬೇಕಾ? ಮಾತಾಡ್ತೇನೆ. ಗುರುಭ್ಯೋ ನಮಃ ಗುರು ಬ್ರಹ್ಮ ಗುರು ವಿಷ್ಣು ಗುರು ಸಾಕ್ಷಾತ್ ಮಹೇಶ್ವರ ಗುರುದೇವೋ ಜಗತ್ಸರ್ವಾದಸ್ಮೈ ಶ್ರೀ ಗುರುವೇ ನಮಃ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಆಗಲಿ ನಾರಾಯಣಾನಂದ ಸರಸ್ವತಿ ಸ್ವಾಮಿ ಷಷ್ಠಿ ವತಿಯಿಂದ ಇವತ್ತು ನನಗೆ ವಿಪ್ರಭೂಷಣ ಪ್ರಶಸ್ತಿ ಕೊಟ್ಟಿದ್ದಾರೆ. ಅದರ ನೆಲ್ಲಿತೀರ್ಥ ದೇವಸ್ಥಾನದಲ್ಲಿ ಬೇಗ 3:30-4 ಗಂಟೆ ಎದ್ದು ದೇವರ ಪೂಜೆ ಮಾಡ್ತೇನೆ. ಆಮೇಲೆ ಬಂದ ಜನರಿಗೆಲ್ಲ ಅಡ್ಜಸ್ಟ್ಮೆಂಟ್ ಮಾಡಿ ಹೋಗೋದು ಬೆಳಿಗ್ಗೆ. ಹಾಗೆ ಧನ್ಯವಾದಗಳು. ಸಾಕಲ್ಲ, ಕಾಸು ಮಾತಾಡ್ಲಿಕ್ಕೆ ಬರೋದಿಲ್ಲ. 365 ದಿನ ದೇವರ ಜೊತೆ ಇರುವವರು. ಅವರ ಮಾತಿಗಿಂತ ಅವರ ಕೆಲಸ ಅವರನ್ನು ಈ ಪ್ರಶಸ್ತಿಗೆ ಕರೆಸಿದೆ. ಇನ್ನೊಮ್ಮೆ ಒಂದು ಪ್ರೀತಿಯಿಂದ ಗಣಪತಿ ಭಟ್ರಿಗೆ ಜೋರಾದ ಚಪ್ಪಾಳೆಯನ್ನು ಹೊಡೆಯೋಣ. ಇದೀಗ ಮುಂದೆ ನಮ್ಮವರಿಗೆ ಸನ್ಮಾನ ಮಾಡುವ ಕಾರ್ಯಕ್ರಮ. ಮೊದಲಿಗೆ ವೇದಮೂರ್ತಿ ಪ್ರಭಾಕರ್ ಭಟ್ ಅವರು ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೀನಿ. ಅಭಿಮಾನಿಗಳಿದ್ದಾರೆ. ಆ ಚಿಕ್ಕಮ್ಮನೂ ಬರಬೇಕು. ಬನ್ನಿ 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 ಬನ್ನಿ. ಗಣ್ಯರೆಲ್ಲರೂ ಪ್ರಭಾಕರ್ ಭಟ್ರಿಗೆ ಸನ್ಮಾನಿಸಬೇಕಾಗಿ ಕೇಳಿಕೊಳ್ತಾ ಇದ್ದೀನಿ. ಪ್ರಭಾಕರ್ ಭಟ್ರು ನಮ್ಮ ಹಿರಿಯರು, ನಮ್ಮ ಕುಟುಂಬದವರು. ಕಂಚಿಬೈಲು ಪ್ರಭಾಕರ್ ಭಟ್ರು ನಮ್ಮ ತಂದೆಯ ಕಾರ್ಯವನ್ನು ಬಹಳ ಶ್ರದ್ಧೆಯಿಂದ 10 ದಿನ ನಮ್ಮ ಜೊತೆ ಇದ್ದು ಹಿರಿಯರಾಗಿ ತುಂಬ ಚೆನ್ನಾಗಿ ಶಾಸ್ತ್ರೋಕ್ತವಾಗಿ ನೆರವೇರಿಸಿಕೊಟ್ಟಿದ್ದಾರೆ. ಗೋಕರ್ಣಕ್ಕೂ ನಮ್ಮ ಜೊತೆ ಬಂದು ನಮ್ಮ ಕಾರ್ಯವನ್ನು ಚೆನ್ನಾಗಿ ಮನೆಯವರಾಗಿ ಚೆನ್ನಾಗಿ ನಡೆಸಿಕೊಟ್ಟಿದ್ದಾರೆ. ನಮ್ಮ ಹಿರಿಯರು, ಮಾರ್ಗದರ್ಶಿಗಳು, ರಾಮನ ಸೇವೆ ಮಾಡುವವರು. ಅವರಿಗೆ ಇವತ್ತು ಸನ್ಮಾನ. ಮಾಯಣ ಕಾಮಾಕ್ಷಿ ಮಹಾಲಕ್ಷ್ಮಿ ದೇವಿಯ ಪೂಜೆಯನ್ನು ಶ್ರೀಕಂಠಜ್ಜ ಅವರಿಂದ ಹಿಡಿದು ಮಾಯಣ ಗೋಪಾಲಕೃಷ್ಣರಾಯರು ಹಲವು ವರ್ಷಗಳಿಂದ, ಸುಮಾರು ನನಗೆ ಅನಿಸಿದಾಗೆ ಒಂದು 40 ವರ್ಷಗಳಿಂದ ಗೋಪಾಲಕೃಷ್ಣರಾಯರು ಪೂಜೆಯನ್ನು ಮಾಡ್ತಾ ಇದ್ದಾರೆ. ಸೊ ಅವರಿಗೆ ಜೋರಾದ ಚಪ್ಪಾಳೆ ಬರಲಿ. ನಿರಂತರವಾಗಿ ಪೂಜೆ ಮಾಡಿದ ಮಹಾನ್ ವ್ಯಕ್ತಿಯವರು. ಅವರ ಕುಟುಂಬದವರು ಕೂಡ ಚೆನ್ನಾಗಿದ್ದಾರೆ ಅಂದರೆ ಕಾರಣ ಗೋಪಾಲಕೃಷ್ಣರಾಯರು. ಸೊ ಹೆಮ್ಮೆ, ಅವರ ಕುಟುಂಬದವರಿಗೂ ತುಂಬ ಹೆಮ್ಮೆ. ಯಾಕೆ ಅಂದರೆ ಅವರ ಆ ಸಂಬಂಧ ಬಾಂಧವ್ಯವನ್ನು ಉಳಿಸುವ ರೀತಿ, ಆ ಕಾರ್ಯಕ್ರಮ ಮಾಡುವ ಚಂದ, ಅದು ಮಾಯಣದವರಿಗೆ ಮಾಯಣದವರೇ ಸಾಟಿ. ನಮ್ಮ ಗೋಪಾಲಕೃಷ್ಣರಿಗೆ ಪ್ರೀತಿಪೂರ್ವಕ ಅವರ ಜಯಮ್ಮಕ್ಕ ಕೂಡ, ಅವ್ರಿಗೆ ಕೂಡ ನಾವು ಉಡುಪಿಯಲ್ಲಿದ್ದಾಗ ನಮಗೆ ಅನ್ನ ಹಾಕಿದವರು. ನಾವು ಓದುವಾಗ
ಸೊ ನಮಗೆ ತುಂಬ ತುಂಬ ಖುಷಿಯ ಸಂದರ್ಭ, ಬೆಲೆ ಕಟ್ಟಲಾಗದ ಸಂದರ್ಭ ಇದು. ಅವರಿಗೆ ಪ್ರೀತಿಯ ಸನ್ಮಾನ, ಶಾಲು ಹೊದಿಸಿ ಪೇಟ ಹಾಕಿ ಹಾರ ಹಾಕಿ ಸನ್ಮಾನಿಸಬೇಕಾಗಿ ವಿನಂತಿ. ಮಾಯಣ್ಣದವ್ರದ್ದು ಮಾತ್ರ ಜೋರು ಚಪ್ಪಾಳೆ ಬರ್ತಾ ಇದೆ. ಎಲ್ಲರೂ ಚಪ್ಪಾಳೆ, ಎಲ್ಲರ ಚಪ್ಪಾಳೆ ಬರಲಿ. ಹೀಗೆ ನಮ್ಮ ಉದ್ದೇಶ ನಮ್ಮವರ ದೇವರ ಮನೆಯವರ ಅರ್ಚಕರಿಗೆ ಮಾಡೋ ಉದ್ದೇಶ ಇದೆ ಮುಂದೆ ಕೂಡ. ಶಂಕರ್ ರಾಯರಿಗೆ, ವರ್ಕು ಶಂಕರ್ ರಾಯರು ಅವರು ಕೂಡ ಪಿದಮಲೆಯವರು. ಒಂದು ದಿನ ಮೇಲಂಗಡಿಯಲ್ಲಿ, ನಾನು ಚಿಕ್ಕವನಿದ್ದೆ, ಮೇಲಂಗಡಿಯಲ್ಲಿ ಜೋರು ಗಲಾಟೆ ಕೇಳಿಸ್ತಾ ಇದೆ. ನೋಡಿದರೆ ಶಂಕರ್ ರಾಯರಿಗೂ ನಮ್ಮ ಅಪ್ಪನಿಗೂ ಜೋರು ಗಲಾಟೆ, ಹೊಡೆದಾಟ ಒಂದು ಬಾಕಿ, ಅಷ್ಟು ಜೋರು ಗಲಾಟೆ. ನನಗೆ ಶಂಕರ್ ರಾಯರ ಭಾರಿ ಸಿಟ್ಟು ಬಂದಿತ್ತು, ಅಪ್ಪನ ಜೊತೆ ಜಗಳಾಡ್ತಾರೆ ಅಂತ. ಆಮೇಲೆ ನೋಡಿದರೆ ಎಲ್ಲ ಮುಗಿದ ಮೇಲೆ ಒಬ್ರಿಗೊಬ್ಬರು ನಶೆ ಸೇರ್ತಾ ಇದ್ದಾರೆ. ಎಲ್ಲ ಆದಮೇಲೆ ಹೋಗ್ಲಿ ಕೊಡು, ನಶೆ ಕೊಡು ಅಂತ. ಸೊ ಅಂತಹ ಬಾಂಧವ್ಯ. ಅವರು ಜಗಳಾಡಿದ್ದು ರಾಜಕೀಯ, ವಾಜಪೇಯಿ, ಇಂದಿರಾ ಗಾಂಧಿ, ಜಯಲಲಿತಾ ಅಂತ. ಆದರೆ ಅವರ ಪ್ರೀತಿ, ಅವರ ಶಿಷ್ಯರು ಬೇರೆ ಅಪ್ಪಂದು. ಸೊ ಅದೇ ಪ್ರೀತಿ ಶಂಕರರಾಯರ ಮೇಲೆ ಇತ್ತು. ನಮಗೆ ಇದು ಒಂದು ಬಾಂಧವ್ಯದ ಗುಣವನ್ನು ನಮ್ಮ ಶಂಕರರಾಯರು ಹಾಗೆ ನಮ್ಮ ಅಪ್ಪ ತೋರಿಸಿದ್ದಾರೆ ನಮಗೆಲ್ಲ. ಸೊ ಅವರಿಗೆ ಗೌರವ ಸನ್ಮಾನ. ಇವರ ಹಾಡು ಯಾವುದು ಫೇಮಸ್ ಹೇಳಿ? ಯಾರಿಗೆ ಗೊತ್ತಿಲ್ಲ? ಚೆಲುವನೆ ಚೆಲುವನೆ. ಇದು ನಾವು ಎಷ್ಟು ವರ್ಷ ಆದರೂ ಮರೆಯಲ್ಲ ಅಂತಹ. ಮತ್ತು ನಮಗೂ ಕೂಡ ಭಜನೆ ಸ್ಟಾರ್ಟ್ ಆದ್ಕೂಳೆ ಅವ್ರು ಹೇಳೋರು ಒಂದು ಸ್ಟೈಲಲ್ಲಿ, ನೆಕ್ಸ್ಟ್ ನೀನು ಅಂತ. ಸೊ ನಮಗೆ ಒಂದು ಹಾಡಕ್ಕೆ, ಅಷ್ಟು ಜನರ ಮುಂದೆ ಭಜನೆ ಹೇಳೋದಕ್ಕೆ ಪ್ರೋತ್ಸಾಹ ಮಾಡಿದವರು. ಸೊ ಅವರಿಗೆ ನಮ್ಮ ಮನೆಯವರ ಎಲ್ಲರ ಪರವಾಗಿ ಸನ್ಮಾನಿಸಬೇಕೀಗ. ಗಣ್ಯರೆಲ್ಲ ಸನ್ಮಾನಿಸಬೇಕಾಗಿ ವಿನಂತಿ. ಶಂಕರರಾಯರಿಗೆ ಜೋರಾದ ಚಪ್ಪಾಳೆ ಬರಬೇಕು. ಒಂದು ಯಾವತ್ತೂ ಜೀವನ ಉತ್ಸಾಹ ಇರುವಂತಹ ವ್ಯಕ್ತಿ, ನಮ್ಮ ಕಣ್ಣು ಮುಂದೆ ಕಾಣಿಸುವಂತಹ ಜೀವನೋತ್ಸವ ಇರುವಂತಹ ವ್ಯಕ್ತಿ ಸದಾಶಿವರವರು ಕಿನ್ನಿಗೋಳಿಯಲ್ಲಿ ತಾಳಮದ್ದಲೆ ಮುಗಿಸಿ ಬಂದಿದ್ದಾರೆ. ಈಗ ಸನ್ಮಾನಿತರೆಲ್ಲ ಮತ್ತೆ ಜಿತೇಂದ್ರ ನನ್ನವರ ಕುಲ್ಲವನ ಕೂಡ ನೆಲ್ಲಿಮಾರ್ ಸದಾಶಿವರಾವ್ ಅವರಿಗೆ ಶಾಲು, ಹಾರ, ಪೇಟ ಹಾಕಿ ಸನ್ಮಾನ, ಹಾಗೆ ಗೌರವ ಸ್ಮರಣಿಕೆ. ನಮ್ಮ ಆಡಳಿತ ಮುಕ್ತೇಶ್ವರರಾದಂತಹ ಕೃಷ್ಣಮೂರ್ತಿ ಮಾಸ್ತರ್ ಹಾಗೂ ನಮ್ಮ ಪಂಚಾಯತ್ ಸದಸ್ಯರಾದಂತಹ ದಿನೇಶ್ BL ಹಾಗೂ ಶ್ರೀಕಾಂತ್ MG ಹಾಗೂ ಗಣಪತಿ ಭಟ್ ಅವರು ಸನ್ಮಾನಿಸ್ತಿದ್ದಾರೆ. ಒಂದು ಚಪ್ಪಾಳೆ ಬರಲಿ. ಲಕ್ಷ ವ್ಯೂಸ್ ಆಗಿದೆ. ಅಂತಹ ಸಂಜೀವ್ ಮಾಮ ನಮ್ಮ ಜೊತೆ ಇದ್ದಾರೆ. ಎಲ್ಲಕ್ಕಿಂತ ನಿರಂತರ ನಿತ್ಯ ಪೂಜೆ ಮಾಡುವಂತಹ ಸಂಜೀವ್ ಮಾಮ ಬನ್ನಿ. ನಮ್ಮದು ಶಾಲು ಕಡಿಮೆ ಇದ್ರೆ ಅಂತ ಅವರು ಶಾಲು ಇಟ್ಕೊಂಡೇ ಬಂದಿದ್ದಾರೆ.
KL ರಾಹುಲ್ ಸೆಂಚುರಿ ಹೊಡೆದ. ಇವರ ಸೆಂಚುರಿ ನಾವು ಕಾಯ್ತಾ ಇದ್ದೀವಿ. ರಾಮನ ಆಶೀರ್ವಾದ. ಸಂಜೀವ್ ಮಾಮ ದಂಪತಿಗಳಿಗೆ ಪ್ರೀತಿಯ ಸನ್ಮಾನ, ಶಾಲು ಹೊದಿಸಿ ಪೇಟ ಹಾಕಿ ಅವರ ಆಶೀರ್ವಾದ ನಮಗೆಲ್ಲರಿಗೂ ಬೇಕು. ಮಂಗೆಬೆಟ್ಟಿನಲ್ಲಿ ಕಾಮಾಕ್ಷಿ ಮಹಾಲಕ್ಷ್ಮಿಯ ಸತತ ನಿತ್ಯ ಪೂಜೆ ಮಾಡುವಂತಹ ಸಂಜೀವ್ ಮಾಮ. ಈ ಒಂದು ಕ್ಷಣಕ್ಕೆ ನಿಮ್ಮ ಚಪ್ಪಾಳೆ ಬರಲಿ ದಯವಿಟ್ಟು. ಹಾಗೆಯೇ ನೋಡಿ, ನಮ್ಮ ಹಿರಿಯರು ದಂಪತಿಗಳು ಜೊತೆಗೆ ಪ್ರತಿಭಾವಂತರು ಸನ್ಮಾನಿತರ ಪರವಾಗಿ ಪ್ರಭಾಕರ್ ಭಟ್ರು ಒಂದೆರಡು ಮಾತಾಡಬೇಕಾಗಿ ವಿನಂತಿ. ಯಾರು ಮಾತಾಡ್ತೀರಿ? ಬೇರೆ ಆಪದಾಮಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ನಮ್ಮ ಆರಾಧ್ಯ ನಮ್ಮನ್ನೆಲ್ಲರನ್ನು ಸಂರಕ್ಷಣೆ ಮಾಡತಕ್ಕಂಥ ಶ್ರೀರಾಮಚಂದ್ರನಿಗೆ ಮೊದಲಾಗಿ ನಮಿಸಿ, ವೇದಿಕೆಯಲ್ಲಿ ಇರತಕ್ಕಂಥ ಎಲ್ಲ ಗಣ್ಯರೇ, ಸಭೆಯ ಮುಂದೆ ಇರತಕ್ಕಂಥ ಎಲ್ಲ ಮಹನೀಯರೇ, ಮಹಿಳೆಯರೇ, ಇವತ್ತಿನ ದಿವಸದಲ್ಲಿ ನಾರಾಯಣಾನಂದ ಸರಸ್ವತಿ ಸ್ವಾಮಿ ಟ್ರಸ್ಟ್ ಇವರ ವತಿಯಿಂದ ಯಜ್ಞೇಶ್ವರ ಭಟ್ರ ಮಕ್ಕಳು 3 ವರ್ಷದಿಂದ ಈ ಒಂದು ಕಾರ್ಯಕ್ರಮವನ್ನು ಬಹಳ ಚಂದವಾಗಿ ನಡೆಸ್ತಾ ಇದ್ದಾರೆ. ನಾರಾಯಣಾನಂದ ಸರಸ್ವತಿ ಸ್ವಾಮಿಗಳು ಪೂರ್ವಾಶ್ರಮದಲ್ಲಿ ವಿದ್ಯೆಗೆ ಬಹಳವಾದಂಥ ಪ್ರೋತ್ಸಾಹ ಕೊಟ್ಟಂಥವರು. ಯಾಕೆ ಅಂಥೇಳಿ ಸಂಸ್ಕೃತಾಭ್ಯಾಸ ಶೃಂಗೇರಿಯಲ್ಲಿ ಮಾಡಿ ಚಂದ್ರಶೇಖರ ಭಾರತಿಗಳೊಟ್ಟಿಗೆ ಸಹಪಾಠಿಗಳಾಗಿದ್ದಂಥವರು. ಧಾರವಾಡದಲ್ಲಿ ಬಾಲಚಂದ್ರ ಶಾಸ್ತ್ರಿಗಳ ನಡೆಸತಕ್ಕಂಥ ಶಂಕರಾಚಾರ್ಯ ಪಾಠಶಾಲೆಯ ಮುತುವರ್ಜಿಯಲ್ಲಿ ಇವರು ಕೂಡ ಅದಕ್ಕೆ ಬೇಕಾದಷ್ಟು ಸಹಾಯ. ಇವತ್ತಿಗೂ ಕೂಡ ಅಲ್ಲಿ ಒಂದು ಕಾರ್ಯಕ್ರಮ ನಡೀತದೆ, ಅದಕ್ಕೆ ಬೇಕಾದಂಥ ಆರ್ಥಿಕವಾದಂಥ ಇದಕ್ಕೆ ಅವರು ಒಂದಷ್ಟು ಹಣವನ್ನು ಅಲ್ಲಿ ಇಟ್ಟು ಅದು ಅನೂಚಾನವಾಗಿ ನಡಿಬೇಕು ಅಂತ ಹೇಳಿಕೊಂಡು ಅವರು ಅದನ್ನು ನಡೆಸಿಕೊಂಡು ಹೋದಂಥವರು ಸೂರ್ಯನಾರಾಯಣ ಭಟ್ರು. ಅವರ ನಂತರದಲ್ಲಿ ಯಜ್ಞೇಶ್ವರ ಭಟ್ರು ಕೂಡ ಹಾಗೆಯೇ ಸಂಸ್ಕೃತ ಮತ್ತು ವೇದ ಇದಕ್ಕೆಲ್ಲದಕ್ಕೂ ಕೂಡ ಬಹಳ ಪ್ರಾಧಾನ್ಯತೆ ಕೊಟ್ಟು ಒಳ್ಳೆಯ ರೀತಿಯಲ್ಲಿ ನಡೆಸಿಕೊಂಡು ಸಮಾಜದಲ್ಲಿ ದೊಡ್ಡ ಪುರೋಹಿತರಾಗಿ ಎಲ್ಲವನ್ನು ಏನೇ ಸಮಸ್ಯೆಗಳು ಬಂದರೂ ಕೂಡ ಹೋಗಿ ಯಜ್ಞೇಶ್ವರ ಭಟ್ರೆ ಇದು ಹೀಗಿದೆ ಏನು ಅಂತ ಹೇಳಿದರೆ ಅದಕ್ಕೆ ಶಾಸ್ತ್ರೋಕ್ತವಾಗಿ ಅದಕ್ಕೆ ಬೇಕಾದಂಥ ಪರಿಹಾರವನ್ನು ಕೊಡತಕ್ಕಂಥವ್ರು ಯಜ್ಞೇಶ್ವರ ಭಟ್ರು. ಅವರು ಕೂಡ ವಿದ್ಯೆಗೋಸ್ಕರವಾಗಿ ಬಹಳ ಪ್ರೋತ್ಸಾಹ ಕೊಟ್ಟಂಥವರು. ನಾನು ಕೂಡ ಅವ್ರ ಹತ್ರ ಬಯಸ್ಕೊಂಡು ಅವ್ರ ಹತ್ರ ಕಲಿತದ್ದು. ಅವರು ನಮಗೆ ಇಲ್ಲಿ ಉಪಕರ್ಮ ಆಗಬೇಕಾದ್ರೆ ನೀನೇನು ಭಾರಿ ದೊಡ್ಡ ಪಂಡಿತನ ನನಗೆ ಗೊತ್ತಿಲ್ವಾ ಅಂತಿದ್ರು ಹಾಗೆ ನಮ್ಮನ್ನು. ಆದರೆ ಅವರ ಮನಸ್ಸು ಮಾತ್ರ ಯಾರಿಗೂ ಬರಲಿಕ್ಕಿಲ್ಲ. ಈಗ ಅವರು ಕರೆದು ಬೈದರೆ
2 ನಿಮಿಷದಲ್ಲಿ ಪುನಃ ಅವನನ್ನು ಕರೆದು ಹತ್ತಿರದಲ್ಲಿ ಕೂಡಿಸಿ ಅವನಿಗೆ ಬುದ್ಧಿವಾದ ಹೇಳಿ ಒಳ್ಳೆಯ ರೀತಿಯಲ್ಲಿ ಎಷ್ಟು ರೀತಿಯಲ್ಲಿ ಅಂತ ಹೇಳಿದರೆ ನಮಗೆ ಬೈದಿದ್ದಾರೆ ಅಂತ ಹೇಳಿಕೊಂಡು ನಮ್ಮ ಮನಸ್ಸಿನಲ್ಲೇ ಇರೋದಿಲ್ಲ, ಅಷ್ಟು ಚಂದವಾಗಿ ಮಾತಾಡಿಸ್ತಕ್ಕಂಥ ಯಜ್ಞೇಶ್ವರ ಭಟ್ರು ಅವರು ಕೂಡ ವಿದ್ಯೆಗೋಸ್ಕರವಾಗಿ ಬಹಳ. ಆದರೆ ಇವತ್ತು ಅವರ ನಾರಾಯಣಾನಂದ ಸರಸ್ವತಿ ಸ್ವಾಮಿಗಳ ಒಂದು ಈ ವಿಪ್ರಭೂಷಣ ಸಮಾರಂಭದಲ್ಲಿ ನಮ್ಮನ್ನೆಲ್ಲ ಗೌರವಿಸಿದ್ದಾರೆ. ನಾವು ಆ ಗೌರವ ಸ್ವೀಕರಿಸಲಿಕ್ಕೆ ನಾವು ಯೋಗ್ಯರಲ್ಲ. ಖಂಡಿತವಾಗಿ ನಾವು ಬಹಳ ಚಿಕ್ಕವರು ಅವರ ಎದುರಿಗೆ. ಆ ಯಜ್ಞೇಶ್ವರ ಭಟ್ರು ಅವರ ತಂದೆಯವರು ಅವರೊಟ್ಟಿಗೆ ನಾವು ಬಹಳ ಚಿಕ್ಕವರು. ಆದರೆ ನಮಗೆ ಅದನ್ನು ಸ್ವೀಕರಿಸಂಥ ಯೋಗ್ಯತೆ ನಮಗಿಲ್ಲ. ಆದರೂ ಆ ಮಕ್ಕಳ ಒಂದು ಪ್ರೀತಿ, ಆ ಪ್ರೀತಿಯಿಂದ ಇವತ್ತು ಬಹಳ ಚಂದವಾಗಿ, ಅದರಲ್ಲಿ ಹಿರಿಯರಾದಂಥ ಸಂಜೀವರಾಯರು ಅವರಿಗೆ, ಗೋಪಾಲಕೃಷ್ಣ ನಮಗಿಂತ ದೊಡ್ಡ ಹಿರಿಯರು, ಅವರಿಗೆ ಸನ್ಮಾನ ಮಾಡಿದರೆ ಬಹಳ ಸಂತೋಷ. ನಾವೆಲ್ಲ ಚಿಕ್ಕವರು, ಆದರೂ ಇವತ್ತು ಬಹಳ ಪ್ರೀತಿಯಿಂದ ಸನ್ಮಾನ ಮಾಡಿದ್ದಾರೆ. ಅವರ ಸೂರ್ಯನಾರಾಯಣ ಭಟ್ರು, ಯಜ್ಞೇಶ್ವರ ಭಟ್ರು ವಿದ್ಯೆಗೋಸ್ಕರ ಎಷ್ಟು ಚಂದವಾಗಿ ಅದನ್ನು ಪ್ರೋತ್ಸಾಹ ಕೊಟ್ಟಿದ್ದಾರೋ. ಯಜ್ಞೇಶ್ವರ ಭಟ್ರು ಅವರ ತಂದೆಯವರ ಒಂದು ಸ್ಮರಣಾರ್ಥವಾಗಿ ಅವರ ಮಕ್ಕಳು ನಮ್ಮ ಶಾಲೆಯಲ್ಲಿ ಮುಂದೆ ನಡೆಯತಕ್ಕಂಥ ಒಂದು ಏನೇ ಇದೆ ಅದು ಅಭಿವೃದ್ಧಿ ಆಗ್ತಾ ಇದೆ. ಅದಕ್ಕೂ ಕೂಡ ಒಂದು ಸ್ಮರಣಾರ್ಥವಾಗಿ ಅವರ ಮಕ್ಕಳು, ಅದಕ್ಕೆ ಅವರ ಹೆಸರು ಚಿರಪರಿಚಿತವಾಗಿ ಯಾವಾಗಲೂ ಆ ಸ್ಮರಣಿಕೆ ಇರುವಂಥ ರೀತಿಯಲ್ಲಿ ಮಾಡ್ಯಾರು ಅಂತ ಹೇಳುವಂಥ ರೀತಿಯಲ್ಲಿ ನಾವು ಅವರನ್ನು ಕೇಳ್ತಾ ಇದ್ದೇವೆ. ಇವತ್ತಿನ ದಿವಸದಲ್ಲಿ ಸನ್ಮಾನ ಮಾಡಿದಂಥ ಎಲ್ಲ ಇದನ್ನು ನಾವು ಬಹಳ ಪ್ರೀತಿಯಿಂದ ಸ್ವೀಕಾರ ಮಾಡಿದ್ದೇವೆ. ಮತ್ತೇನು ಇನ್ನು ಹೆಚ್ಚಿಗೆ ಅವರ ಬಗ್ಗೆ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಅಷ್ಟು ಅವರಲ್ಲಿ ಎಷ್ಟು ವಿದ್ಯೆ ಇತ್ತು, ಏನಿತ್ತು ಅದನ್ನು ನಮಗೆ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಆದರೂ ಅವರಿಗೆ ಚಿರಋಣಿಗಳಾಗಿ ಅವರಿಗೆ ಒಳ್ಳೆಯದಾಗಲಿ ಮುಂದೆ ಅಂತ ಹೇಳುವಂಥ ರೀತಿಯಲ್ಲಿ ನಾವು ದೇವರಲ್ಲಿ ಪ್ರಾರ್ಥಿಸ್ತೇವೆ. ಆಶೀರ್ವಾದದ ಬೇಡಿಕೆ ಇಟ್ಟಿದ್ದಾರೆ. ಪ್ರಭಾಕರ್ ಭಟ್ರಿಗೆ ಧನ್ಯವಾದಗಳು. ಅದನ್ನು ಮಾಡಿಯೇ ಮಾಡ್ತೀವಿ. ಇದೀಗ ಸದಾಶಿವ ನೆಲ್ಲಿಮರವರು ಒಂದೆರಡು ಮಾತನಾಡಬೇಕಾಗಿ ಕೇಳ್ಕೊಳ್ತೇನೆ. ವೇದಿಕೆಯಲ್ಲಿರುವ ಪರಮ ಪೂಜ್ಯ ಗುರು ಸಮಾನರಾದ ಎಲ್ಲ ಸನ್ಮಾನಿತರೆ, ಹಾಗೆಯೇ 2 ಕುಟುಂಬಗಳು ನಮ್ಮ ದೇಶಸ್ಥ ಬ್ರಾಹ್ಮಣ ಸಮಾಜಕ್ಕೆ, ಒಂದು ಕಂಚಬೈಲು ಕುಟುಂಬ, ಇನ್ನೊಂದು ಪಠ್ಯ ಕುಟುಂಬ, ಕುಲಪುರೋಹಿತರುಗಳದು. ಅಮ್ಮ ಹೇಳ್ತಿದ್ರು ನಮಗೆ ಕುಲಪುರೋಹಿತರು ಕಂಚಬೈಲು ಕುಟುಂಬ, ಅಪ್ಪ ಹೇಳ್ತಿದ್ರು ಪಠ್ಯ ಕುಟುಂಬ. ಈಗ ಪುರೋಹಿತರು ಕಮ್ಮಿ ಆದದ್ರಿಂದ 2 ಕುಟುಂಬದವರು ನಮಗೆ ಬರ್ತಿದ್ರು. ಹಾಗಾಗಿ 2 ಕುಟುಂಬದ್ದು ಸಹ ನಮಗೊಂದು ಆಶೀರ್ವಾದ. ಯಜ್ಞಭಟ್ರ ಬಾಯಿಂದ ಪ್ರೀತಿಯಿಂದ ಕರೆಸ್ಕೊಳ್ತಿದ್ದಂಥ ಹೆಸರು ನಾನು ವೆಂಕಟ ಸುಬ್ಬು ಅಂತ. ಅಮ್ಮ ಜಯಂತಿ ಗುತ್ತೆಬಾಕ್ಯರ್ನವರು, ಇಲ್ಲೇ ಗುತ್ತೆಬಾಕ್ಯರ್, ಯಜ್ಞಭಟ್ರ ಕ್ಲಾಸ್ಮೇಟ್. ಅಮ್ಮನ ಹೆಸರು ಇಲ್ಲಿ ಜಯಂತಿ, ನಿಟ್ಟೆಯಲ್ಲಿ ಕಮಲಾಕ್ಷಿ, ಬಟ್ ಯಜ್ಞಭಟ್ರು ಕರಿತಿದ್ದೆ ಸುಬ್ಬಲಕ್ಷ್ಮಿ. ಅಪ್ಪನಿಗೆ ವೆಂಕಟ ಸುಬ್ಬು, ನನಗೆ ವೆಂಕಟ ಸುಬ್ಬು, ನಿಟ್ಟೆವ. ಅಂತಹ ಪರಮ ಪೂಜ್ಯ ಸೂರ್ಯಭಟ್ರಂತಲೇ, ಸೂರ್ಯಾನಂದ ಅಂತ ನಮ್ಗೆ ಇತ್ತೀಚೆಗೆ ಗೊತ್ತಾದ. ನಮ್ಮ ಬಾಯಲ್ಲೆಲ್ಲ ನಮ್ಮ ಹಿರಿಯರಿಂದ ಬರ್ತಿದ್ದದ್ದು ಸೂರ್ಯಭಟ್ರು, ಪೂಜ್ಯರು, ಸ್ವಾಮಿಗಳ ಸಮಾನ. ಯಾಕೆಂದರೆ ಅವರನ್ನು ಜೀವಂತ ಸಮಾಧಿ ಮಾಡಿದಲ್ಲ, ಹಾಗಾಗಿ ಸ್ವಾಮಿಗಳ ಸಮಾನ. ಅಂತಹ ಅವರ ಸುಪುತ್ರ ಯಜ್ಞೇಶ್ವರ ಭಟ್ರು. ನಿನಗೆ ನಾಳೆ ಉಪನಯನ ಅಂತ ಹೇಳಿ ಮುಂಚಿನ ದಿವಸ ನನಗೆ ಗೊತ್ತಾದ್ದು. 1980ನೇ ಇಸ್ವಿಯ ಸಾಮೂಹಿಕ ಉಪನಯನದಲ್ಲಿ ನನಗೆ ಉಪನಯನ ಆದ್ದು ಇದೇ ಸ್ಥಳದಲ್ಲಿ. ನನಗೆ ಗೊತ್ತಾದ್ದು ಮುಂಚಿನ ದಿವಸ. ನಾನು ಪೆರಿಂಜೆಯ ರಾಮಕೃಷ್ಣ ಭಟ್ರ ತೋಟದಲ್ಲಿ, BML ರಾಯರ ತಮ್ಮನ ತೋಟದಲ್ಲಿ ದನ ಮೇಯಿಸ್ತಾ ಇರುವಾಗ ನನ್ನ ವಸಂತಣ್ಣ ಬಂದೆ, ನಿನಗೆ ಉಪನಯನ ಅಂತ. ನನಗೆ ಉಪನಯನಕ್ಕೆ ನಾನು ಬರೋದಿಲ್ಲ, ಅಂಗಿ ಬೇಕು. ಅಂಗಿಲ್ಲ, ಕೌಪಿನ ಮಾತ್ರ, ಅಂಗಿ ಬೇಡ ಅಂತೇಳಿದರು. ಇಲ್ಲಿ ಬಂದಾಗ 2 ತುಂಡು ಕೌಪಿನ ಸಿಕ್ತು. ರಾತ್ರಿ ಗುತ್ತೆಬಾಕ್ಯರಿಗೆ ಹೋದೆ. ಸೋದರ ಮಾವ ಕಿವಿಯಲ್ಲಿ ಊದಿದ್ರು, ಓಂ ಭೂರ್ಭುಸ್ವ. ಸೋದರ ಮಾವ ಚಂದ್ರಶೇಖರ ರಾಯರು. ಅಂತಹ ಅದು ಯಜ್ಞಭಟ್ರಿಗೆ ಹೇಗೆ ಗೊತ್ತಾಯಿತು, ಇಲ್ಲಿ ಸ್ವಾಮಿಗಳು ಬರೋರು ಇದ್ದರು, 8 ವಟುಗಳು ಬೇಕಿತ್ತು. ನನ್ನೊಟ್ಟಿಗೆ ಇನ್ನೊಂದು ಉಪನಯನದವ ನರಸಿಂಹಮೂರ್ತಿ, ಮತ್ತೊಂದು ಕಾಂತಾವರ ಚೈತನ್ಯ, ಒಟ್ಟು 8 ಜನ. ಉಳಿದವ್ರದ್ದು ನೆನಪಿಲ್ಲ. ಸ್ವಾಮಿಗಳು ಬರುವಾಗ 8 ಉಪನಯನ ಆಗಬೇಕಂತಿದ್ದರಿಂದ ನಿಟ್ಟೆಯಲ್ಲಿ ನಾನು ಮೊನ್ನೆ ಹೋಗಿ ಉಪನಯನ ಮಾಡಿ ಬಂದೆ. ಮೊನ್ನೆ ಅಂದರೆ ಯಾರಿಗೆ, ನನ್ನ ಅಣ್ಣನಿಗೆ, ಸುರೇಶ್ ಅಣ್ಣನಿಗೆ. ಅಲ್ಲಿ ನನ್ನನ್ನು ನೋಡಿದ್ದಾರೆ, ನಾನು ನೋಡ್ತೀನಿ ನಿಟ್ಟೆಯಲ್ಲಿ ಹುಡುಗ ಇದ್ದಾನೆ, ಕರ್ಕೊಂಡು ಬಂದು ನಿಂತ. ಮುಂಚಿನ ದಿವಸದಿಂದ ಮರುದಿವಸಕ್ಕೆ ನನಗೆ ಉಪನಯನ ಇದೆ. ಅಂಥ ಉಪನಯನ ಮಾಡಿದಂಥ ಪರಮ ಪೂಜ್ಯ ಯಜ್ಞೇಶ್ವರ ಭಟ್ರು, ಅವರ ಕುಟುಂಬದವರ ಆಶೀರ್ವಾದ, ಎಲ್ಲರ ಆಶೀರ್ವಾದ ನಮ್ಮ ಮೇಲಿರಲಿ. ಆದರೆ ಒಬ್ಬ ಯಾವುದಕ್ಕೂ ಬೇಡದವ, ಅವನನ್ನು ಮನೆಯವರು ಗುರುತಿಸೋದು. ಹಾಗೆ ನನ್ನ ಸಮಾಜದಲ್ಲಿ ಛಾಯಾಪತಿಯವರು ಹೇಳಿದ್ರು ನೀನನ್ನು ಗುರುತಿಸ್ತೇನೆ. ಬೇಡ, ನಮ್ಮ ಸಮಾಜದಲ್ಲಿ ನನಗೆ ನನ್ನ ಸಮಾಜದಲ್ಲಿ ನಾನು ಏನು ಸಾಧನೆ ಮಾಡಲಿಲ್ಲ, ಏನೇನಿಲ್ಲ.
ಕೊಟ್ಟ ಕುದುರೆಯನ್ನು ಏರದವ ವೀರನೂ ಅಲ್ಲ, ಧೀರನೂ ಅಲ್ಲ, ಶೂರನಲ್ಲ. ನಾನು ಏರಿದ ಕುದುರೆ ಮಧ್ಯದಲ್ಲಿ ಬದಲಿಸಬೇಕಾಗಿದೆ. ಈಗ ನನ್ನ ಕುದುರೆ ಬೇರೆ ವ್ಯವಹಾರದ, ಹಾಗಾಗಿ ನನ್ನ ಸಾಧನೆ ಏನಿಲ್ಲ, ನನಗೆ ಸನ್ಮಾನ ಬೇಡ ಅಂತೇಳಿದೆ. ಇಲ್ಲ, ನೀನು ಯಕ್ಷಗಾನದಲ್ಲಿ ಸಂಯೋಜನೆ, ಸಂಘಟನೆ, ಪೋಷಕತ್ವ ಈಗ ಅರ್ಥಧಾರಿ ಮಾಡ್ತಾ ಇದ್ದಿ. ನಾನು ಬೆಂಗಳೂರಲ್ಲಿ ಯಕ್ಷಗಾನ ಮಾಡ್ತಾ ಇದ್ದೇನೆ, ಕಲಿಸ್ತಾ ಇದ್ದೇನೆ, ಹಾಗಾಗಿ ನೀನು ಸನ್ಮಾನಕ್ಕೆ ಒಪ್ಪಿಕೊಳ್ಳೇಬೇಕು ಅಂತ ಹೇಳಿದ. ಹಾಗೆ ನಾನು ಹೇಳಿದೆ, ನನ್ನ ಮನೆ ಎದುರು ನನ್ನ ಸಮಾಜದಲ್ಲಿ ನನ್ನ ಸಾಧನೆ ನನಗೆ ಹೀಗೆ ಹೇಳಿಯವರೇ ಜಾಸ್ತಿ, ಅಥವಾ ಅವೆಂತ ಮರೆಯಲ್ಲಿ ಆಟ್ಬಿಟ್ಟು ಅಂತ ಹೇಳ್ತಿರುವಾಗ ನಾನು ಇಲ್ಲಿ ಸಮಾಜಕ್ಕೆ ಅರ್ಹನಲ್ಲ ಅಂತ ಹೇಳುವಾಗ ಅವಾಗ ಕೇಳಲಿಲ್ಲ, ಛಾಯಾಪತಿಯವರು ಕೇಳಲಿಲ್ಲ. ಹಾಗಾಗಿ ಅವರ ಸನ್ಮಾನಕ್ಕೆ ಪ್ರೀತಿಯಿಂದ ಒಪ್ಪಿ ಕಂಚುಬೈಲು ಕುಟುಂಬದ, ಪುರೋಹಿತ ಕುಟುಂಬದ ನನಗೆ ಒಳ್ಳೆಯದಾಗಬೇಕು ಅಂತ ಆಶೀರ್ವಾದವನ್ನು ಬೇಡುತ್ತಾ ನಿಮ್ಮ ಎಲ್ಲ ಅಣ್ಣ ತಮ್ಮಂದರಲ್ಲಿ ಕಂಚುಬೈಲು ಕುಟುಂಬ ಮತ್ತು ಪಠ್ಯ ಕುಟುಂಬದವರಿಂದಲೂ, ಯಾಕಂದರೆ ನಮ್ಮದು 2 ಕುಲೋಪಿ ಇರುತ್ತಂತೆ. ಇನ್ನು ಮುಂದೆ ನಾನು ಏರಿದಂಥ ಈಗೇನು ಕುದುರೆಯನ್ನು ಏರಿದ್ದೇನೆ, ಆ ಕುದುರೆಯಲ್ಲಿ ನಾನೊಂದು ಗಮ್ಯ ಸ್ಥಾನಕ್ಕೆ ತಲುಪಬೇಕಾಗಿದೆ, ತಲುಪ್ತೇನೆ ಅಂತ ವಿಶ್ವಾಸ ಕೂಡ ಇದೆ. ಅಂತಹ ಒಂದು ಶ್ರೇಷ್ಠ ಕುಟುಂಬದಿಂದ ಸನ್ಮಾನವನ್ನು ಇವತ್ತು ಪಡೆದಿದ್ದೇನೆ. ನಿಮ್ಮೆಲ್ಲರ ಸಮ್ಮುಖದಲ್ಲಿ ಕೇವಲ ಯಕ್ಷಗಾನದ ಒಂದು ಸಂಘಟನೆಯಾಗಿ ಸನ್ಮಾನ ಮಾಡಿದ್ದಾರೆ, ಅದಕ್ಕಾಗಿ ವಿಶೇಷ ಧನ್ಯವಾದವನ್ನು ಸಲ್ಲಿಸುತ್ತಾ ನಿಮಗೆಲ್ಲರಿಗೂ ಈ ಒಂದು ಅವಕಾಶಕ್ಕಾಗಿ ಮನಪೂರ್ವಕ ಧನ್ಯವಾದವನ್ನು ಸಮರ್ಪಿಸ್ತೇನೆ. ವಂದನೆಗಳು. ಸದಾಶಿವರ ಮಾತು ಈ ಸಮಾರಂಭಕ್ಕೆ ಕಳೆ ಕಟ್ಟಿದೆ. ಧನ್ಯವಾದಗಳು. ಈಗ ನೀನೇ ಮಾತಾಡಲಿಕ್ಕೆ. ಮುಂದೆ ಹೋಗೋದಾದರೆ ಮುಖ್ಯ ಅತಿಥಿಯಾಗಿ ಆಗಮಿಸಿದಂತಹ ಯುವ ಉದ್ಯಮಿ ಹಾಗೂ ಆರ್ಥಿಕ ಸಲಹೆಗಾರ ಶ್ರೀಕಾಂತರಾವ್ ಬಗ್ಗೆ ಹೆಚ್ಚಿನವರಿಗೆ ಗೊತ್ತಿಲ್ಲ. ಒಂದು 0ದಲ್ಲಿ ಬ್ಯಾಂಗ್ಳೂರಿಗೆ ಹೋಗಿದ್ದು ಅವರು ಉಡುಪಿಯಿಂದ. ಆಮೇಲೆ ಒಂದು 300 ರೂಪಾಯಿ ಸಂಬಳದ ಒಂದು ವೃತ್ತಿಯನ್ನು ಪ್ರಾರಂಭಿಸಿ ಅಲ್ಲಿ ಒಳಗಿದ್ದ ಸುಪ್ತವಾಗಿದ್ದ ಒಂದು ಪ್ರತಿಭೆ ಅದು ಹಣಕಾಸಿದ್ದು. BCom ಮಾಡಿರೋದು, BBM ಮಾಡಿರೋದು ಉಡುಪಿಯಲ್ಲಿ. ನಂತರ ಉಡುಪಿ ದಕ್ಷಿಣ ಕನ್ನಡದ ನೀರಿನ ಮೇಲೆ ಎಲ್ಲಿ ಹೋದರೂ ಈಜುವಂತಹ ಶಕ್ತಿ ಇರುವಂಥವರು. ಬೆಂಗಳೂರಿನಲ್ಲಿ ಬ್ಯಾಂಕಿನಲ್ಲಿದ್ದು ಮ್ಯಾನೇಜರ್ ಆಗಿ, ಆಮೇಲೆ ಹೋಮ್ ಲೋನನ್ನು ಆಕ್ಸಿಸ್ ಬ್ಯಾಂಕಲ್ಲಿ ಪ್ರಾರಂಭ ಮಾಡಿ ದೊಡ್ಡ ಯಶಸ್ಸನ್ನು ಗಳಿಸಿದರು. ಸಾಧಾರಣ 2,000 ಕೋಟಿ 4,000 ಕೋಟಿಯ ವ್ಯವಹಾರನ ಮಾಡಿದ ವ್ಯಕ್ತಿ. ಈ 4,000 ಕೋಟಿ ಅನ್ನೋ ಬೇರೆ ಬ್ಯಾಂಕ್ನವರ ಕಣ್ಣುಗಳೆಲ್ಲ ನಮ್ಮ ಶ್ರೀಕಾಂತ್ ಮೇಲೆ ಬಂತು. ಹಾಗೆ ಬೇರೆ ಬ್ಯಾಂಕುಗಳೆಲ್ಲ ಡಾಯ್ಶ್ ಬ್ಯಾಂಕ್ನವರು ಇವರಿಗೆ ದೊಡ್ಡ ಹುದ್ದೆಯನ್ನು ಕೊಟ್ಟರು. ಅದಾದಮೇಲೆ ಇವರಿಗೆ ಈ ಬ್ಯಾಂಕ್ ಮ್ಯಾನೇಜರ್ಗಳು ಬೆಂಗಳೂರಲ್ಲಿ ಎಷ್ಟು ಜನ ಇದ್ದಾರೆ, ಆಲ್ಮೋಸ್ಟ್ ಇವರಿಗೆ ಪರಿಚಯ ಆಗ್ತಾ ಬಂದರು ಹೋಮ್ ಲೋನಿಂದಾಗಿ. ಸೊ ಇವರು ಆ ಲೋನಿಗೆ ಏನು ಬೇಕು ಪೇಪರ್ ವರ್ಕೆಲ್ಲ ಇವರು ಮಾಡೋದು. ಸೊ ಅಲ್ಲಿಂದ ಇವ್ರಿಗೇನಾಯಿತು, ನಾನು ಬ್ಯಾಂಕ್ ಮ್ಯಾನೇಜರ್ ಆಗಿ ಬ್ಯಾಂಕಿಗೆ ಏನು ಹೋಗೋದು, ಪರ್ಸೆಂಟೇಜ್ ಹೋಗೋದಾದರೆ ನಾನೇ ಪ್ರೈವೇಟಾಗಿ ಮಾಡ್ಬೋದಲ್ಲ ಅನ್ನೋ ದಕ್ಷಿಣ ಕನ್ನಡದ ಬುದ್ಧಿ ಯಶಸ್ವಿ ವ್ಯವಸ್ಥೆ ಮಾಡ್ತಾ ಬಂದರು. ಹಾಗೆ ಒಂದೊಂದು 10 ಲಕ್ಷ ಇದ್ದದ್ದು 50 ಲಕ್ಷ ಆಯಿತು. 1 ಕೋಟಿಯ ಸಾಲ ಮಾಡುವ ಸಮಯ ಬಂತು. ಸ್ನೇಹಿತರು ಬಂದರು, ನಂಬಿಕಸ್ಥರು ಬಂದರು. ಇವರ ನಂಬಿಕೆ ಮುಖ್ಯ. ಅಂತಹ ಹೋಗಿ ಅದು 50 ಕೋಟಿಯಾಗಿ 100 ಕೋಟಿಯಾಗಿ ಏನು ಬೆಂಗಳೂರಲ್ಲಿ ದೊಡ್ಡ ನಾವು ಏನು ಪೊಲಿಟಿಷಿಯನ್ ನೋಡ್ತೀವಿ, ಬಿಗ್ ಬಾಸ್ ಅಂತ ಹೇಳ್ತೀವಿ ನಾವು, ಸುದೀಪ್ ಅಂತೆಲ್ಲ ನೋಡ್ತೀವಿ. ಬಿಗ್ ಬಾಸ್ ಲ್ಯಾಂಡ್ ಓನರೇ ಇವರ ಕಸ್ಟಮರು. ಆ ಥರ ಅಂದರೆ ಆ ಲೆವೆಲ್ಗೆ ಇವರು ಇರೋರು. ಸೊ ಹಾಗೆ ಕೋಟಿಯ ಒಂದು ವ್ಯವಸ್ಥೆಗಳನ್ನು ಮಾಡ್ತಾ ಬಂದರು ಇದಕ್ಕೆ. ಹಾಗೆ ಅವರ ಅಂದರೆ ಏನು ಶುದ್ಧ ಮನಸ್ಸಿನ
ರೀತಿಯಲ್ಲಿ ಅವರು ಕೆಲಸ ಮಾಡಿದ್ದಾರೆ. ಹಾಗಂತ ಅವರು ಎಷ್ಟೇ ಕೋಟಿ ಇದ್ದರೂ 6 ತಿಂಗಳು ಹಿಡಿಯತ್ತೆ ಒಂದು ಲೋನ್ ಸ್ಯಾಂಕ್ಷನ್ ಆಗಬೇಕಾದ್ರೆ. ಬೇರೆಯವರು ಮುಂಚೆನೇ ನನಗೆ ಇಷ್ಟು % ಕೊಡಿ ಅಂತ ಹೇಳಿದರೆ, ಇವರು ನಿಮಗೆ ಸ್ಯಾಂಕ್ಷನ್ ಆದರೆ ಮಾತ್ರ ನನ್ನ ಭಾಗವನ್ನು ಕೊಡಿ ಅಂತ ಹೇಳಿ ಆ ಒಂದು ಒಳ್ಳೆತನ ಹಿಡಿದು ಆ ವ್ಯಕ್ತಿಗಳೇ ಮತ್ತೆ ಬೆಳೀತಾ ಬಂದರು. ಹಾಗೆ ನಮ್ಮ ಶ್ರೀಕಾಂತ್ ಅವರು ಕೂಡ ಬೆಳೀತಾ ಬಂದರು. ಇವರು ಜಯನಗರದಲ್ಲಿ ಬಾಡಿಗೆ ಮನೆಯಲ್ಲಿದ್ದರು. ಯಾಕಂದರೆ ನಾನು ತುಂಬ ಚಡ್ಡಿ ದೋಸ್ತು, ಹಾಗೆ ಎಲ್ಲ ಗೊತ್ತು ನನಗೆ, ತುಂಬ ವಿಷಯ ಗೊತ್ತು ಅವರ ಬಗ್ಗೆ. ಅದು ತುಂಬ ಹೇಳೋಕ್ಕೆ ಆಗುವುದಿಲ್ಲ, ಹಲವಾರು ವಿಷಯ ಇದೆ ಹೇಳ್ತಾ ಹೋದರೆ. ಅಲ್ಲಿ ಇವರ ಬಾಡಿಗೆ ಮನೆಗೆ ಮೊದಲಿದ್ದದ್ದು ಸಣ್ಣ ಬಾಡಿಗೆ, 5 ಜನ ಇದ್ದದ್ದು ಬಂದಾಗ ಬೆಂಗಳೂರಿಗೆ. ಅದಾದಮೇಲೆ ಒಂದು ರೂಮಲ್ಲಿ ಇದ್ದರು, ಸಣ್ಣ ರೂಮಲ್ಲಿ ಫಸ್ಟ್ ಫ್ಲೋರಲ್ಲಿ. ಅಲ್ಲಿಂದ ಯಾವಾಗಲೂ ರಾಗಿಗುಡ್ಡೆ ಆಂಜನೇಯ ದೇವಸ್ಥಾನ ಇದೆ ಬೆಟ್ಟದ ಮೇಲೆ. ಅಲ್ಲಿ ಹೋದಾಗ ಯಾವಾಗಲೂ ಕೈ ಮುಗಿದು ಕೇಳ್ತಾ ಇದ್ದಿದ್ದು ಈ ಶ್ರೀಕಾಂತು, ಇದೇ ಜಯನಗರ ಅಂದರೆ ಕಾಸ್ಟ್ಲಿಯೆಸ್ಟ್ ಏನು ಜಾಗ ಅದು. ನನಗೆ ಆಂಜನೇಯನ ಭಕ್ತ, ಯಾವಾಗಲೂ ಹನುಮಾನ್ ಚಾಲೀಸ ಬೆಳಗ್ಗೆ ಎದ್ದುಕೊಳ್ಳೆ ಕೇಳುವಂಥ ವ್ಯಕ್ತಿ. ನನಗೆ ನಿನ್ನ ಸರೌಂಡಿಂಗಲ್ಲೇ ನನಗೆ ಜಾಗ ಬೇಕು, ನಾನು ಮನೆ ಕಟ್ಟಬೇಕು ಅಂತ ಕೇಳಿ ಒಂದು 20 ವರ್ಷ ಆದಮೇಲೆ 30 ವರ್ಷ ಆದಮೇಲೆ ಆಂಜನೇಯ ಇವನ ನಿಜವಾದ ಭಕ್ತಿಗೆ ಕೈ ಬಿಟ್ಟಿಲ್ಲ. ದೊಡ್ಡ ಕೋಟಿಗಟ್ಟೆಯ ಅಂದ್ರೆ 4 ಕೋಟಿಯ ಮನೆಯನ್ನು ಕಟ್ಟಿದ್ದಾರೆ ಜಾಗ ಬಿಟ್ಟು. ನಾನು ಹೇಳ್ತಾ ಇರೋದು ನಮ್ಮೂರಲ್ಲಿ ಒಂದು ಟೆಕ್ನಿಕಲಿ ಹೈ ಎಂಡಲ್ಲಿ ಯಾರ್ದಾರು ಮನೆ ಇದ್ದರೆ ಇವರು ಕಾರ್ ಬರುವಾಗಲೇ ಡೋರ್ ಓಪನ್ ಆಗುತ್ತೆ. ಮತ್ತು ತುಂಬ ಇದೆ ಹೇಳಕ್ಕೆ ಹೋದರೆ. ಆ ರೀತಿಯಲ್ಲಿ ಎಲ್ಲವೂ ಒಂದು ವ್ಯವಸ್ಥೆ ಮಾಡಿದ ಒಂದು ಮನೆ ಇದ್ದರೆ, ಅಂದರೆ ಟೆಕ್ನಿಕಲಿ ಟಾಪ್ ಇದರಲ್ಲಿ ಮನೆ ಇದ್ದರೆ ಅದು ಶ್ರೀಕಾಂತ್ ಅವ್ರದ್ದು ಜಯನಗರದಲ್ಲಿ. ಯಾಕೆಂದರೆ ನಾವು 0ದಿಂದ ನೋಡಿದವರು, ಒಟ್ಟಿಗೆ ಪಾನಿಪುರಿ ಕಾಸಿಲ್ಲದೆ ಒಟ್ಟಿಗೆ 10 ರೂಪಾಯಲ್ಲಿ ತಿಂದವರು ಮೊದಲು ಬೆಂಗಳೂರಿಗೆ ಹೋದಾಗ. ಅಂತಹ ವ್ಯಕ್ತಿ ಇವತ್ತು ಆ ಲೆವೆಲ್ಗೆ ಹೋಗಬೇಕಾದ್ರೆ ಅವರ ತಂದೆ ತಾಯಿ ಅಜ್ಜನವರು ಮಾಯಣ್ಣದ ದೇವರಿಗೆ ನಿರಂತರ ಪೂಜೆ ಮಾಡ್ತಾ ಬಂದಿದ್ದು ನಮಗೆ ಕಣ್ಣಿಗೆ ಬರುತ್ತದೆ. ಆ ಆಶೀರ್ವಾದ ಯಾವಾಗಲೂ ಎಲ್ಲರ ಮೇಲಿರಲಿ. ಅಂತಹ ಶ್ರೀಕಾಂತ್ ಇವತ್ತು ಅವರು ಅಷ್ಟು ದೊಡ್ಡ ಹೊಟ್ಟೆಯವರಾದರೂ ಯಾವ ದೊಡ್ಡ ಸ್ಥಿತಿಗೂ ಇಲ್ಲ. ನಮಗೆ ಶ್ರೀಕಾಂತ್ ಜಿತೇಂದ್ರ ಹೇಳ್ತಾ ಇರ್ತಾರೆ, ಅಂತಹ ಶ್ರೀಕಾಂತ್ ಅವರು ಇವತ್ತು ನಮ್ಮ ಜೊತೆ ಫ್ಲೈಟಲ್ಲಿ ಬಂದಿದ್ದಾರೆ. ಮೊನ್ನೆ ರಾಜು ಮನೆಗೆ ಬಂದು ಹೋದದಷ್ಟೇ, ನನಗೊಂದು ಬಂದೋದ್ರೆ 30,000 ಖರ್ಚಾಗ್ತದೆ ಮಾರೆ ಅಂತ ಮೊನ್ನೆ ಹೇಳಿದ್ದ. ಆಮೇಲೆ ನಮ್ಮದು ಇವತ್ತು ಪ್ರಶಸ್ತಿ ಇದೆ ಅನ್ನುವಾಗ, ಯಾವಾಗ ಇದೆ? ಸಂಡೇ ಇದೆ, ನನಗೊಂದು ಮೀಟಿಂಗ್ ಇದೆ ಸೋಮವಾರ. ಅದು ಯಾವ ಆದಿತ್ಯವಾರ ಸೋಮವಾರ ಅಂತ ಗೊತ್ತಿಲ್ಲ. ಅಕಸ್ಮಾತ್ ಈ ಸೋಮವಾರ ಇಲ್ಲದಿದ್ದರೆ ನಾನು ಬರ್ತೀನಿ ಅಂದ. ಸೊ ಅದು ಬೆಲೆ ಕಟ್ಟಲಾಗದ ನಮ್ಮ ಪ್ರೀತಿ. ಇವತ್ತು ಶ್ರೀಕಾಂತ್ ಬೆಂಗಳೂರಿಂದ ಬಂದಿದ್ದಾರೆ, ಮೊನ್ನೆ ಮತ್ತೆ ಬಂದಿದ್ದಾರೆ, ಮತ್ತೆ 2 ಸತಿ ಬರಲಿಕ್ಕಿದೆಯಂತೆ. ನಮ್ಮದು ಮಾತ್ರ ಲೆಕ್ಕ ಹಿಡಿಬೇಡ. ಇವತ್ತು ಶ್ರೀಕಾಂತ್ ಅವರೊಂದು 2 ಮಾತಾಡಬೇಕಾಗಿ ವಿನಂತಿ. मनोजं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयुतं मुख्यं श्रीरामदूतं शिरसा नमामि. ವೇದಿಕೆಯಲ್ಲಿರುವ ಗಣ್ಯರೇ ಹಾಗೂ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಕಲಾಭಿಮಾನಿಗಳೇ ಹಾಗೂ ಬಂಧು ಭಗಿನಿಯರೇ, ಇವತ್ತಿನ ಕಾರ್ಯಕ್ರಮ ನಮ್ಮ ಪೂಜ್ಯ ಯಜ್ಞೇಶ್ವರ ಭಟ್ರ ಮಕ್ಕಳು ಟ್ರಸ್ಟ್ ಮೂಲಕ ವಿಪ್ರಭೂಷಣ ಪ್ರಶಸ್ತಿ ಪ್ರದಾನ ಈಗಾಗಲೇ ನೆರವೇರಿದೆ. ಇದರಲ್ಲಿ ವಿಶೇಷ ಏನಂದರೆ, ಇದುವರೆಗೂ ನಾವು ತುಂಬ ಪ್ರಶಸ್ತಿ ಸಮಾರಂಭಗಳಿಗೆ ಹೋಗಿದ್ದೀನಿ, ಕೇಳಿದ್ದೀನಿ. ನಾನು ಪ್ರಶಸ್ತಿಯನ್ನು ಕೊಟ್ಟಿದ್ದೇನೆ, ನಾವು ಸನ್ಮಾನ ಮಾಡಿದ್ದೀವಿ. ಇದುವರೆಗೆ ಮಾಡಿದ್ದು ಕೇಳಿದ್ದು ಎಲ್ಲನೂ ಯಾವುದಾದ್ರೂ ಒಂದು ಲೌಕಿಕ ಸಾಧನೆ ಇರ್ಬೋದು ಅಥವಾ ಸಾಂಸ್ಕೃತಿಕ ಸಾಧನೆ, ಇಂತಹ ಅಂದರೆ ಎಲ್ರಿಗೂ ಗೊತ್ತಾಗೋ ಥರದ ಸಾಧನೆಗಳು, ಅದರ ಬಗ್ಗೆ ಸನ್ಮಾನ ಮಾಡಿದ್ದು ನಾವು ನೋಡಿದ್ವಿ. ಈ ವಿಪ್ರಭೂಷಣದಲ್ಲಿ
ದೇವರ ಸೇವೆ, ಯಾರು ನಿಸ್ವಾರ್ಥ ದೇವರ ಸೇವೆ ಮಾಡ್ತಾ ಇದ್ದಾರೆ ತುಂಬ ವರ್ಷದಿಂದ, ಅವರನ್ನು ಗುರುತಿಸಿ ಈ ಸನ್ಮಾನ ಮಾಡುವಂಥದ್ದು ನಾನು ಇಲ್ಲೇ ಕೇಳಿದ್ದು ನೋಡಿದ್ದು. ಅದನ್ನು ಅವರು ಪ್ರತಿ ವರ್ಷ ಮಾಡ್ತಾ ಇದ್ದಾರೆ. ಈ ವರ್ಷ 4ನೇ ವರ್ಷ, ಈ ವರ್ಷ 3ನೇ ವರ್ಷ. ಅದಲ್ಲದೆ ವಿಪ್ರಭೂಷಣ ಪ್ರಶಸ್ತಿ ಪ್ರದಾನ ಆಯಿತು. ಆನಂತರ ನಮ್ಮ ಹಿರಿಯರಾದ ನಮ್ಮವರೇ ಆದ ಪ್ರಭಾಕರ್ ಭಟ್ರಿಗೂ ಸನ್ಮಾನ ಮಾಡಿದರು. ಆನಂತರ ನಮ್ಮ ನೆರೆಹೊರೆಯವರಾದ ವರ್ಕು ಶಂಕರಾಯರಿಗೂ ಸನ್ಮಾನ ಆಯಿತು. ವರ್ಕು ಶಂಕರಾಯರು ಅಂದರೆ ಮೊದಲು ಪ್ರಭಾಕರ್ ಭಟ್ರು ಹೇಳೋದಾದರೆ ಯಾರು ನಾವೇನು ಪ್ರಭಾಕರ್ ಭಟ್ರ ಬಗ್ಗೆ ಮಾತಾಡುವಷ್ಟು ದೊಡ್ಡವರಲ್ಲ. ನಮ್ಮದು ಯಾವುದೇ ಕಾರ್ಯಕ್ರಮ, ನಮ್ಮದಂತ ಅಲ್ಲ, ಎಲ್ಲರದ್ದು ಯಾವುದೇ ಕಾರ್ಯಕ್ರಮ ಆದರೂ ಅದು ನಮಗೆ ಪ್ರಭಾಕರ್ ಭಟ್ರು ಬೇಕೇ ಬೇಕು. ನಾವು ಫಸ್ಟಿಗೆ ಪ್ರಭಾಕರ್ ಭಟ್ರ ಹತ್ರ ಕೇಳಿ ಆಮೇಲೆ ಫಂಕ್ಷನ್ ಡೇಟ್ ಫಿಕ್ಸ್ ಮಾಡೋದು. ಮುಂದೆ ನಮ್ಮ ನೆರೆಹೊರೆಯವರಾದ ವರ್ಕು ಶಂಕರಾಯರಿಗೂ ಸನ್ಮಾನ ಆಯಿತು. ಆವಾಗಲೇ ಛಾಯಾಪತಿ ಹೇಳ್ತಾ ಇದ್ದ, ವರ್ಕು ಶಂಕರಾಯ ಅಂದರೆ ನಮಗೆ ನೆನಪಾಗೋದು ಭಜನೆ. ಅದರಲ್ಲೂ ಚೆಲುವನೆ, ನಾನೇ ತುಂಬ ಕಾರ್ಯಕ್ರಮದಲ್ಲಿ ಶಂಕರಾಯರಿಗೆ ಕೇಳ್ತಾ ಇದ್ದೆ, ಚೆಲುವನೆ ಚೆಲುವನೆ ಹೇಳಿ ಅಂತ. ನಾನೇ ಒಂದು 4-5 ಸಾರಿ ಕೇಳಿದ್ದೀನಿ ಅವ್ರಿಗೆ. ಒಂದು ವೇಳೆ ಅವರು ಬರದೇ ಇರೋ ಫಂಕ್ಷನಲ್ಲಿ ನಮ್ಮ ಸಣ್ಣ ಚಿಕ್ಕಪ್ಪನೇ ಕೇಳಿದ್ದೀನಿ. ಸೊ ಫಸ್ಟ್ ಪ್ರಿಫರೆನ್ಸ್ ಇವ್ರಿಗೆ ಕೇಳ್ತಾ ಇದ್ದೆ, ಇವ್ರು ಇಲ್ಲದ ಫಂಕ್ಷನಲ್ಲಿ ಸಣ್ಣ ಚಿಕ್ಕಪ್ಪನೇ ಕೇಳ್ತಾ ಇದ್ದೆ. ಸೊ ಅವರಿಗೂ ಒಂದು ಸನ್ಮಾನ ಆಗಿದೆ. ಆಮೇಲೆ ನಮ್ಮ ಸದಾಶಿವ ನೆಲ್ಲಿಮಾರ್ ಯಕ್ಷಗಾನ ಸಂಘಟಕ, ಅದು ಒಂದು ನಿಸ್ವಾರ್ಥ ಸೇವೆನೇ, ಯಾವುದೇ ಕಮರ್ಷಿಯಲ್ ಆ್ಯಂಗಲ್ ನೋಡೋದಿಲ್ಲ ನನಗೆ ಗೊತ್ತು. ಸೊ ಅವರಿಗೂ ಒಂದು ಗುರುತಿಸಿ ಸನ್ಮಾನ ಮಾಡಿರೋದು ತುಂಬ ಖುಷಿಯ ವಿಷಯ. ಆಮೇಲೆ ನಮ್ಮ ಸಂಜೀವರಾಯರು ನಮಗೆ ಎಲ್ಲರಿಗಿಂತ ತುಂಬ ಹಿರಿಯರು. ನಾನು ಅವತ್ತು ರಾಮನವಮಿಗೆ ಅವರು ದೀಪ ಹಿಡ್ಕೊಂಡು ದೇವ್ರ ಹತ್ರ ಉತ್ಸವದಲ್ಲಿ ಇದ್ದದ್ದು ನೋಡಿ ಭಾರಿ ಖುಷಿಯಾಗಿತ್ತು. ಆಗ ಅಂದ್ಕೊಳ್ತಾ ಇದ್ದೆ, ಇಂಥವ್ರಿಗೆ ನಮ್ಮ ಸಮಾಜದಲ್ಲಿ ಯಾರು ಸನ್ಮಾನ ಮಾಡಬೇಕು ಅಂತ ನಾನು ಯಾರಿಗೂ ಹೇಳಿರಲಿಲ್ಲ, ಮನಸ್ಸಲ್ಲಿ ಬಂದಿತ್ತು. ನಾನು ಹೇಳ್ದೇನೆ ಯಜ್ಞೇಶ್ವರ ಮಕ್ಕಳು ಆ ಒಂದು ನನ್ನ ಆಸೆ ನೆರವೇರಿಸಿದ್ದಾರೆ. ಅದಲ್ಲದೆ ನಮ್ಮ ತಂದೆಯವರಿಗೆ ಅವರು ಆವಾಗಲೇ ಛಾಯೆ ಹೇಳಿದಂಗೆ ನಮ್ಮ ಕುಲದೇವರಾದ ಮಾಯಣ ಕಾಮಾಕ್ಷಿ ಮಹಾಲಕ್ಷ್ಮಿ ದೇವರ ಪೂಜೆಯನ್ನು ಪ್ರತಿನಿತ್ಯ ಸಾಧಾರಣ 40 ವರ್ಷಕ್ಕಿಂತ ಜಾಸ್ತಿ, ಕರೆಕ್ಟಾಗಿ ನನಗೆ ಎಷ್ಟು ವರ್ಷ ಅಂತ ಗೊತ್ತಾಗ್ತಾ ಇಲ್ಲ, 40 ವರ್ಷಕ್ಕಿಂತ ಜಾಸ್ತಿ ಪೂಜೆ ಮಾಡ್ಕೊಂಡು ಬಂದಿದ್ದಾರೆ. ಆವಾಗಲೇ ಛಾಯೆ ಹೇಳಿದಂಗೆ ಇದು ದೇವರ ಸೇವೆ ಅಂದರೆ ನಿಸ್ವಾರ್ಥ ಸೇವೆ. ನಾವು ಎಲ್ಲೇ ಕೆಲಸ ಮಾಡಲಿ, ನಮಗೆ ಭಾನುವಾರ ಅಂತ ರಜೆ ಇರ್ತದೆ, ಅಥವಾ ಗೌರ್ಮೆಂಟ್ ಹಾಲಿಡೇಸ್ ಇರ್ತದೆ, ಅಥವಾ ಸ್ಟ್ರೈಕ್ ಅದು ಇದು ಆಗುವಾಗ ರಜೆ ಇರ್ತದೆ. ಆದರೆ ದೇವರ ಸೇವೆ ಮಾಡುವವರಿಗೆ ಯಾವಾಗಲೂ ರಜೆಯ ಪ್ರಶ್ನೆಯೇ ಇಲ್ಲ. ಯಾವಾಗ ರಜೆ ಇರುತ್ತೆ ಅಂದರೆ ಅದು ಸೂತಕ ಮತ್ತು ಅಮೆ ಬಂದಾಗ, ಅದು ಬಿಟ್ಟರೆ 360 ದಿನವೂ ಯಾವಾಗಲೂ ನಿಸ್ವಾರ್ಥವಾಗಿ ಸೇವೆ. ಆವಾಗಲೇ ಛಾಯೆ ಹೇಳ್ದ, ಇದು ನನಗೆ ಮೊದಲಿಗೆ ತಲೆಗೆ ಬಂದಿರಲಿಲ್ಲ. ಒಂದು ವೇಳೆ ಹುಷಾರಿಲ್ಲದೆ ಜ್ವರ ಬಂದ್ರೂ ಅವರು ಥಿಂಕ್ ಮಾಡೋದು ಪೂಜೆ ವಿಷಯದ ಬಗ್ಗೆ. ಇದು ತುಂಬ ಒಳ್ಳೆಯ ವಿಷಯ ಛಾಯೆ ಹೇಳಿದ್ದು. ಯಾಕಂದರೆ ಅವರು ಆರೋಗ್ಯದ ಬಗ್ಗೆ ಯೋಚನೆ ಮಾಡೋದಿಲ್ಲ, ಅವರು ಪೂಜೆ ಹೆಂಗೆ ಮಾಡೋದು ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಸೊ ಇದನ್ನು ಗುರುತಿಸಿ ನಮ್ಮ ತಂದೆಯವರಿಗೂ ಸನ್ಮಾನ ಮಾಡಿದ್ದಾರೆ. ಈಗ ನಮ್ಮ ತಂದೆಯವರು ಊರಿಗೆಲ್ಲ ಬಂದು ಸ್ವಲ್ಪ ಬ್ಯುಸಿ ಇದ್ದರೆ ನಮ್ಮ ಅಣ್ಣ ಪೂಜೆ ಮಾಡ್ತಾಯಿದ್ದಾರೆ. ಚೈತನ್ಯ MG ಅವರು ಒಂದು 20 ವರ್ಷದಿಂದ ಮಾಡ್ತಾಯಿದ್ದಾರೆ. ಅದಕ್ಕಿಂತ ನನಗೆ ಖುಷಿ ವಿಷಯ ಏನಂದರೆ, ಅಣ್ಣನೂ ವರ್ಕ್ ಪ್ರೆಷರಲ್ಲಿ ಬ್ಯುಸಿ ಇದ್ದರೆ ಅವರ ಮಗ, ನಮ್ಮ ಅಣ್ಣನ ಮಗ
ರಘುವೀರ ಅವನು ಪೂಜೆ ಮಾಡ್ತಾನೆ ದೇವರದ್ದು. ಸೊ ಈ ದೇವರ ಪೂಜೆ ನಮ್ಮಲ್ಲಿ 3ನೇ 4ನೇ ಪೀಳಿಗೆಗೆ ಹೋಗ್ತಾ ಇದೆ. ಇದು ತುಂಬ ಖುಷಿ ವಿಷಯ. ಇವತ್ತು ಇನ್ನೂ ಷಷ್ಠಿ ಕಲಾವಿದ್ಯಾಲಯದ ಯಕ್ಷಗಾನ ಕಾರ್ಯಕ್ರಮ ಬೇರೆ ಇದೆ. ಆದರೆ ಇವತ್ತಿನ ದಿನದಲ್ಲಿ ನಾವು ಯಜ್ಞೇಶ್ವರ ಭಟ್ರ ಬಗ್ಗೆ 1-2 ಮಾತನ್ನು ಹೇಳದಿದ್ದರೆ ಕಾರ್ಯಕ್ರಮ ಅಪೂರ್ಣ ಆಗ್ತದೆ. ಎಲ್ರಿಗೂ ಯಜ್ಞೇಶ್ವರ ಭಟ್ರು ಚಿರಪರಿಚಿತ. ನಾನು ಒಂದು ಘಟನೆ ಅವರ ಬಗ್ಗೆ ಒಂದು ಹೇಳಿ ನನ್ನ ಮಾತು ಮುಗಿಸ್ತೇನೆ. ಈ ನಮ್ಮ ಯಜ್ಞೇಶ್ವರ ಭಟ್ರು ಅರ್ಚಕರು, ಊರಿನಲ್ಲೇ ಇದ್ದರು. ಆದರೆ ಅವರ ಮಕ್ಕಳು ಎಲ್ಲರೂ ಹೊರಗಡೆ, ಉಡುಪಿ ಇರ್ಬೋದು, ಮಂಗಳೂರು, ಬೆಂಗಳೂರು, ಧಾರವಾಡ ವಿದ್ಯೆ ಕಲೀಲಿಕ್ಕಿರ್ಬೋದು, ಕೆಲಸಕ್ಕೆ ಹೋಗಿರ್ತಾರೆ. ಆದರೆ ಇವರು ಊರಲ್ಲಿದ್ದವರು ಎಷ್ಟು ಹುಷಾರಿದ್ದಾರೆ ಅಂದರೆ ನನಗೆ ತುಂಬ ಅವಾಗ ಗೊತ್ತಾಗಲಿಲ್ಲ, ಆಮೇಲೆ ರಿಯಲೈಸ್ ಆಯಿತು. ನಾನು ಉಡುಪಿಯಲ್ಲಿದ್ದೆ, ಛಾಯೆ ಉಡುಪಿಯಲ್ಲಿ ಓದ್ತಾ ಇದ್ದ. ರಾಜಭಟ್ರು, ಶಿವಭಟ್ರೆಲ್ಲ ದೊಡ್ಡವರು. ಸೊ ಅವರ ಬಗ್ಗೆ ನನ್ನ ಹತ್ರ ಕೇಳಲಿಕ್ಕೆ ಆಗ್ತಾ ಇರಲಿಲ್ಲ. ಸೊ ನನ್ನನ್ನು ಯಾವಾಗ ಅಶ್ವತ್ಪುರದಲ್ಲಿ ನೋಡಿದ ತಕ್ಷಣ, ಅಂದರೆ ನಾನು ಹೇಳ್ತಾ ಇರೋದು ನನ್ನ ಶಾಲೆ ದಿನಗಳಲ್ಲಿ, ಕಾಲೇಜ್ ದಿನದಲ್ಲಿ ನಾನು ಉಡುಪಿಯಲ್ಲಿ ಓದ್ತಾ ಇದ್ದೆ, ಇವನು ಉಡುಪಿಗೆ ಓದಕ್ಕೆ ಬಂದ ಛಾಯಾ. ಅವರು ಪ್ರತಿ ಸಾರಿ ನಾನು ಎಲ್ಲಿದ್ದರು, ಎಂಥ ಬ್ಯುಸಿ ಫಂಕ್ಷನ್ಲಿದ್ದರು ನನಗೆ ಕರೆಯೋರು, ಸಪ್ರೇಟಾಗಿ ಕರೆದು ಕೇಳ್ತಾಯಿದ್ರು. ನಾನು ಛಾಯನಿಗೂ ಹೇಳಿರಲಿಲ್ಲ ಇದನ್ನು ವಿಷಯ, ಇವತ್ತೇ ಹೇಳ್ತಾ ಇದ್ದೀನಿ. ಯಾವಾಗಲೂ ಯಜ್ಞೇಶ್ ಭಟ್ರುಗಳು, ಛಾಯಾ ಏನು ಮಾಡ್ತಾನೆ, ಚೆನ್ನಾಗಿ ಓದ್ತಾನ, ಎಲ್ಲೂ ಸುತ್ತಾ ಇಲ್ಲ ಅಲ್ವಾ, ನನಗೆ ಭಾರಿ ಖುಷಿ ಆಗೋದು ಆ ಥರ. ಅಷ್ಟು ಒಂದು ಮಗನ ಬಗ್ಗೆ ಅಷ್ಟು ಕಾಳಜಿ ಇಲ್ಲಿ ಇಟ್ಕೊಂಡಿದ್ದಾರೆ ಅಂತ. ನಾನು ಇಲ್ಲ ಛಾಯ್ ತುಂಬ ಒಳ್ಳೆಯವನು, ಎಲ್ಲೂ ತಿರುಗೋದಿಲ್ಲ, ಎಲ್ಲೂ ಸುತ್ತಿಲ್ಲ, ಬರೀ ದೇವಸ್ಥಾನಕ್ಕೆ ಹೋಗ್ತಾನೆ, ಮಠಕ್ಕೆ ಹೋಗ್ತಾನೆ, ಊಟ ಮಾಡ್ತಾನೆ, ಆಮೇಲೆ ಕಾಲೇಜಿಗೆ ಹೋಗ್ತಾನೆ, ರೂಮಿಗೆ ಹೋಗ್ತಾನೆ, ಓದ್ತಾನೆ, ಎಲ್ಲೂ ಸುತ್ತಿಲ್ಲ. ಭಟ್ರ ಭಾರಿ ಒಳ್ಳೆಯವನು. ಯಾಕಂದರೆ ಅವನು ಸುತ್ತಾನೆ ಅಂತ ನಾನು ಹೇಳೋಕ್ಕಾಗೋದಿಲ್ಲ. ಯಾಕಂದರೆ ನಾನು ಮತ್ತು ಅವನು ಒಟ್ಟಿಗೆ ಸುತ್ತಾ ಇದ್ವಿ ರಥಬೀದಿಯಲ್ಲಿ. ಆಮೇಲೆ ನಾನು ಬೆಂಗಳೂರಿಗೆ ಹೋದೆ, ಛಾಯನೂ ಬೆಂಗಳೂರಿಗೆ ಬಂದ, ಪುಟ್ಟನೂ ಬೆಂಗಳೂರಲ್ಲಿ ಇದ್ದ. ಆವಾಗ ಅವರು ಕ್ವಶನ್ 2 ಆಯಿತು. ಛಾಯಾ ಹೆಂಗಿದ್ದಾನೆ, ಚೆನ್ನಾಗಿದ್ದಾನ, ಏನು ಮಾಡ್ತಾನೆ, ಛಾಯಾ ಹಂಗೆ ಹಿಂಗೆ ಎಲ್ಲ ಚೆನ್ನಾಗಿ, ಏನು ತೊಂದರೆ. ಮತ್ತು ಪುಟ್ಟ ಏನು ಮಾಡ್ತಾನೆ, ಅವನು ಹೆಂಗೆ, ಎಲ್ಲ ಅವನು ಕಂಪನಿಯಲ್ಲಿ ಅವನು ದೊಡ್ಡ HR ಮ್ಯಾನೇಜರ್, ಯಾವುದು ಗಾರ್ಮೆಂಟ್ ಅನ್ಸುತ್ತಲ್ಲ. ಅವಾಗ ನೀನು ಯಾವುದ್ರಲ್ಲಿದ್ಯಾ, ವೇರ್ ಹೌಸ್ ಕರೆಕ್ಟ್. ಸೊ ಅವನು HR ಮ್ಯಾನೇಜರ್, ಅವನು ತುಂಬ ಹಾರ್ಡ್ ವರ್ಕರು. ಮತ್ತು ಭಾನುವಾರ ಬೇರೆ ದಿನ ಸಾಯಂಕಾಲ ಇಲ್ಲ ಎಲ್ಲ ತುಂಬ ಬ್ಯುಸಿ, ಎಲ್ಲರೂ ಬ್ಯುಸಿ, ಅವ್ರವ್ರ ಕೆಲಸ ಆಯಿತು, ಇದಾಯಿತು, ಯಾರೂ ಇಲ್ಲ, ತುಂಬ ಒಳ್ಳೆಯವರು. ಅಲ್ಲಿ ನಾನು ಪುಟ್ಟ ಛಾಯೆ ಒಟ್ಟಿಗೆ ಸುತ್ತಾ ಇದ್ವಿ, ಅದನ್ನು ಹೇಳಲಿಕ್ಕಾಗೋದಿಲ್ಲ. ಇದು ಯಾಕೆ ಹೇಳಿದೆ ಅಂದರೆ, ಅವ್ರು ಇಲ್ಲಿದ್ದರೂ ಇವ್ರು ಏನು ಮಾಡ್ತಾರೆ ಅಂತ ಅವರು ಯಾವಾಗಲೂ ಇವರ ಬಗ್ಗೆ ಚಿಂತನೆ ಮಾಡ್ತಾ ಇದ್ದಾರೆ ಅಂತ ಆ ಒಂದು ವಿಷಯವನ್ನು ಹೇಳುವಂತ ಅನ್ನಿಸ್ತು. ಇನ್ನು ಯಕ್ಷಗಾನದ ಎಲ್ಲ ರೆಡಿ ಆಗ್ತಾ ಇದ್ದಾರೆ. ಅದರಿಂದ ಇಷ್ಟು ಹೇಳಿ ಇನ್ನೊಂದು ಮಾತು ಹೇಳಬೇಕು. ಈಗ 3 ವರ್ಷದಿಂದ ಮಾಡ್ತಾ ಇದ್ದಾರೆ. ಇನ್ನೂ ಪ್ರತಿ ವರ್ಷ ನಮ್ಮ ಯಜ್ಞೇಶ್ವರ ಭಟ್ರ ಮಕ್ಕಳಿಗೆ ಈ ಕಾರ್ಯಕ್ರಮ ನಡೆಸಲಿಕ್ಕೆ ಬೇಕಾದಷ್ಟು ಆರೋಗ್ಯ, ಐಶ್ವರ್ಯ, ಯೋಗ ಭಾಗ್ಯಗಳನ್ನು ನಮ್ಮ ಪ್ರಭು ಶ್ರೀರಾಮಚಂದ್ರ ಕರುಣಿಸಲಿ ಅಂತ ಕೇಳಿಕೊಂಡು ನನ್ನ 2 ಮಾತುಗಳನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು ಶ್ರೀಕಾಂತ್. ಇದೀಗ ನಮ್ಮ ಪಂಚಾಯಿತಿ ಸದಸ್ಯರಾದಂತಹ ದಿನೇಶ್ ನಾವು ಎಲ್ಲ ಅಣ್ಣ ತಮ್ಮದ್ರ ಥರನೇ ಇಲ್ಲೇ ಬೆಳೆದವರು ನಾವು. ನಮ್ಮ ಮನೆ ಪಕ್ಕದ ಮನೆ ಎಷ್ಟೊಂದು ಸತಿ ಸಕ್ಕರೆ ಆಚೆ ಈಚೆ ಆಗಿದೆ, ಹಾಲು ಆಚೆ ಈಚೆ ಮಾಡ್ಕೊಂಡಿದ್ದೀವಿ ನಾವು ಲೋಟದಲ್ಲಿ. ಸೊ ಈ ರೀತಿ ಬೆಳೆದವರು ನಾವು. ಈ ಮುಂಚೆಯಿಂದ ನಾನು ಚಿಕ್ಕವನಿಂದ ದಿನೇಶ್ನಲ್ಲಿ ಕಂಡದ್ದೇನು ಅಂದರೆ, ದೊಡ್ಡ ಕನಸು, ಅಲ್ಲಿ ಹಾಗೆ ಮಾಡಬೇಕು, ಶಾಲೆ ನಂತರ ಒಂದು ಆಳ್ವರು ಏನು ಕನ್ಸ್ಕೊಂಡಿದ್ರಲ್ಲ, ಇದು ಲಿಟ್ರಲಿ ನನಗೆ ದಿನೇಶ ಹೇಳ್ತಾ ಇದ್ದ. ಈ ಶಾಲೆ ಮೈದಾನದ ಮೇಲೆ ಜಾಗ ಇದೆಯಲ್ಲ, ಅಲ್ಲಿ ಕಾಲೇಜ್ ಬರಬೇಕು, ತುಂಬ ಹೇಳೋನು ಆ ಥರದ್ದು. ಅವರಿಗೆ ಆದಷ್ಟು ಈಗಲೂ ಕೂಡ ಊರಿನ ಬಗ್ಗೆ ತುಂಬ ಕಾಳಜಿ ಇದೆ, ಬೆಳೆಸಬೇಕು ಅಂತಿದೆ. ಅದರಲ್ಲಿ ದೊಡ್ಡ ಕೆಲಸವನ್ನು ಕಣ್ಣಿಗೆ ಕಾಣಿಸೋ ಕೆಲಸ ಅಂದರೆ ಈ ಸಂಪಿಗೆಯಿಂದ ನೀರು ಕರೆಯ ಮಾರ್ಗ. ಇಲ್ಲಿ ಇಷ್ಟು ಅಗಲವಾಗಿ ಇರಬೇಕಾದ್ರೆ ನಮ್ಮ ದೇವಸ್ಥಾನದೂ ಒಂದು ತುಂಡು ಹೋಗಿದೆ, ಅಶ್ವತ್ಥಾಮಾಶ್ರ ಬಾವಿ ಹೋಗಿದೆ. ಅಂದರೆ ಊರು ದೊಡ್ಡದಾಗಿ ಬೆಳಿಬೇಕು ಅಂತಾದರೆ ಅನಿವಾರ್ಯವಾಗಿ ಇಂತಹ ಕೆಲಸಕ್ಕೆ
ಬೆಣ್ಬಿಡದೆ ಮಾಡಿದಂತಹ ವ್ಯಕ್ತಿ ದಿನೇಶ್ ಅವರು. ಹಾಗೆಯೇ ಗ್ರಂಥಾಲಯ ಬೇಕು. ನಮ್ಮ ಊರಿನಲ್ಲಿ ಸುಮ್ಮನೆ ಏನೇನೋ ಇಸ್ಪಿಟ್ ಆಡ್ತಾ ಇರ್ತಾರೆ. ಇಲ್ಲಿ ಅವ್ರ ಜೊತೆಗೆ ಸೇರಿ ನಾವು ಏನೋ ಶೇಂದಿ ಅಂಗಡಿಗೆಲ್ಲ ಸ್ಟ್ರೈಕೆಲ್ಲ ಮಾಡಿದ್ವಿ. ಎಷ್ಟೋ ಉಗಿಸ್ಕೊಂಡಿದ್ದಾರೆ ಪಾಪ. ಎಣ್ಣೆ ಹಾಕಿ ಮರುದಿನ ಅವರಿಗೆ ಬೈತಾಯಿದ್ರು ಮನೆ ಹತ್ರ ಬಂದು. ಅದೇನೇ ಇರಲಿ, ತನ್ನ ಉದ್ದೇಶ ಏನು, ಊರನ್ನು ಉದ್ಧಾರ ಮಾಡಬೇಕು. ಹಾಗೆ ಗ್ರಂಥಾಲಯವನ್ನು ವ್ಯವಸ್ಥೆ ಮಾಡಿದರು. ಹಾಗೆ ತುಂಬ ಇದೆ. ನಮ್ಮ ಏನು ಶಾಖಾಪುರಿಗೆ ನಮ್ಮ ಮನೆ ಹತ್ರ ಎಷ್ಟೋ ಕಡೆ ಒಳ ದಾರಿಗಳಿಗೆ ಎಲ್ಲ ಕಾಂಕ್ರೀಟ್ ಆಗಲಿ ರೋಡ್ಗಳನ್ನು ಮಾಡಿಸಿದ್ದಾರೆ. ಇದು ಸಾಮಾನ್ಯದ ಕೆಲಸ ಅಲ್ಲ. ಅದು ಈ ಪಂಚಾಯತಿ ಕೆಲಸ ಅಂದರೆ ಒಂಥರ ನಾಯಿ ಇದು ಏನು ಚಪ್ಪಲಿ ಹಿಡ್ಕೊಂಡು ಎಳೆದಾಗೆ ಅದು ಎಷ್ಟೊಂದು ಜನ ಇಳಿತಾ ಇರ್ತಾರೆ. ಅಂಥದ್ರಲ್ಲಿ ಮಾಯಣ ಮನೆಗೂ ಮಾಡಿದ್ದಾರೆ. ತುಂಬ ಕಡೆ ಈ ಥರದ ಕೆಲಸ ದಿನೇಶ್ ಅವರು ಮಾಡಿದ್ದಾರೆ. ಸೊ ಆದ್ದರಿಂದ ನಮಗೆ ಈ ವೇದಿಕೆಗೆ ಸೂಕ್ತ ವ್ಯಕ್ತಿ ಅಂತ ಅನಿಸಿ ಇವತ್ತು ನಮ್ಮ ಮುಂದೆ BL ದಿನೇಶ್ ಕುಮಾರ್, ನಮ್ಮ ದಿನೇಶ ನಮ್ಮ ಜೊತೆ ಇದ್ದಾರೆ. ಒಂದೆರಡು ಮಾತಾಡಬೇಕಾಗಿ ವಿನಂತಿ. ಎಲ್ರಿಗೂ ನಮಸ್ಕಾರ. ನನ್ನನ್ನು ಮೊನ್ನೆ ಈ ಸಭೆಗೆ ಮುಖ್ಯ ಅತಿಥಿಯಾಗಿ ಬರಬೇಕು ಅಂತ ಕೇಳಿದರು. ನಾನಾಗ ಒಂದು ಮಾತು ಹೇಳಿದೆ, ನಾನು ಅತಿಥಿ ಅಲ್ಲ, ನಿಮ್ಮ ಮನೆಯವನೇ ಅಂತ ಹೇಳಿದ್ದೆ. ಕಾರಣ ಇಷ್ಟೇ, ನನ್ನ ಮನೆ ಅವರ ಮನೆ ಇಲ್ಲೇ ಇತ್ತು ಮುಂಚೆ. ನಾನು ಅವರ ಮನೆಯ ಎಲ್ಲ ಘಟನೆಗಳನ್ನು ಶುಭ ಅಶುಭ ಅಂದರೆ ದೇವಮಜ್ಜಿ ಸೂರ್ಯ ಭಟ್ರ ಹೆಂಡತಿ ತೀರ್ಕೊಂಡಾಗನೂ ನಾನು ನೋಡಿದ್ದೇನೆ. ಸೂರ್ಯ ಭಟ್ರಿಗೆ ಸನ್ಯಾಸ ದೀಕ್ಷೆ ಆದಾಗನೂ ನಾನಿದ್ದೆ. ಅವರು ತೀರ್ಕೊಂಡಾಗ ಸಮಾಧಿ ಆಗುವವರೆಗೆ ಅಲ್ಲಿಗೂ ಹೋಗಿದ್ದೇವೆ. ಯಜ್ಞೇಶ್ವರ ಜಯಂತ್ ಭಟ್ರು ತೀರ್ಕೊಂಡದ್ದು ನಾನು ನೋಡಿದ್ದೇನೆ. ಯಜ್ಞೇಶ್ವರ ಭಟ್ರು ತೀರ್ಕೊಂಡ ಕೆಲವೇ ನಿಮಿಷದಲ್ಲಿ ನಾನು ಅಲ್ಲಿದ್ದೇನೆ, ಏನಂತ ಗೊತ್ತಿಲ್ಲ. ಹೋದಾಗ ಏನು ಬಂದದ್ದು, ಈಗ ತೀರ್ಕೊಂಡ್ರು ಅಂತ ಹೇಳಿದರು. ಹಾಗೆ ಅಂಥ ಒಂದು ಕೆಟ್ಟ ಅಂದರೆ ಏನೋ ನಿಧನದ ವಾರ್ತೆ ಇರಲಿ, ಅವರ ಮನೆ ಎಲ್ಲ ಶುಭ ಸಮಾರಂಭ, ಉಪನಯನ ಇರಲಿ, ಮದುವೆ ಇರಲಿ, ಎಲ್ಲದರಲ್ಲಿಯೂ ಕಣ್ಣಾರೆ ಸಾಕ್ಷಿಯಾದ ವ್ಯಕ್ತಿ ನಾನು. ಇನ್ನು ಇವತ್ತಿನ ವಿಶೇಷ ದಿನ ನನ್ನ ಜೀವನದಲ್ಲಿ ಏನಂದರೆ, ಇಷ್ಟೂ ಜನ ಹಿರಿಯರಿಗೆ ಸನ್ಮಾನಿಸಿದ ಸಣ್ಣವನು, ಎಲ್ಲರಿಗಿಂತಲೂ ವಯಸ್ಸಿನಲ್ಲಿ ಸಣ್ಣವ ನಾನು. ಅಂದರೆ ಎಲ್ಲ ಹಿರಿಯರನ್ನು ಸನ್ಮಾನಿಸುವ ಒಂದು ದೊಡ್ಡ ಒಂದು ಸಭೆ ಅವಕಾಶ ನನಗೆ ಸಿಕ್ಕಿದ್ದು ಇವತ್ತು. ಇದು ನನ್ನ ಜೀವನದ ವಿಶೇಷ. ಇವತ್ತು ನಾವು ಇಲ್ಲಿ ನೋಡಿರ್ಬೋದು, ನಮ್ಮ ಸಮಾಜದ ದೊಡ್ಡ ಜನ ಅಂದರೆ ವಯಸ್ಸಿನಲ್ಲಿ ಸಂಜೀವರಾಯರು ಅವರು ಬಹುಶಃ ನಮ್ಮ ಸಮಾಜದಲ್ಲಿ ಹೆಚ್ಚು ಮನೆಗಳಿರುವ ದೊಡ್ಡ ಕುಟುಂಬ ಅಂದರೆ ಮಂಗೆಬೆಟ್ಟು ಕುಟುಂಬ. 180 ಏನೋ ಇದೆ ಅಂತೆ, ನನಗೂ ಗೊತ್ತಿಲ್ಲ, ಅರುಣ ಅವರಿಗೂ ಗೊತ್ತಿದೆ. ಅದು ದೊಡ್ಡ ಕುಟುಂಬ. ಎರಡನೇದ್ದು ಮಾಯಣ ಕುಟುಂಬ, ಅದು 145 150 ಮನೆ ಇದೆ ಅಂತ ಸುದ್ದಿ ಇದೆ. ಹಾಗೆ ಅಂಥ ಒಂದು ದೇವರ ಮನೆಯ ಹಿರಿಯ ವ್ಯಕ್ತಿಗಳನ್ನು ಸನ್ಮಾನಿಸುವ ಭಾಗ್ಯ ಇವತ್ತು ನನಗೆ ಬಂತು. ಯಾಕೆ ಅಂದರೆ ನಾವು ಏನೇ ಜೀವನದಲ್ಲಿ ಸಾಧಿಸಬೇಕಾದರೂ ದೇವರು, ಭೂತ, ದೈವ ಯಾರೂ ತೊಂದರೆ ಮಾಡೋದಿಲ್ಲ, ಸುತ್ತಲಿನ ಮನುಷ್ಯರೇ ತೊಂದರೆ ಮಾಡುವುದು. ಅದನ್ನು ಈ ದೇವರ ಮನೆಯವರನ್ನು ಮೊದಲು ಟೀಕೆ ಮಾಡುವವರು ಕುಟುಂಬದವರೇ. ಅವರು ಪೂಜೆ ಸರಿ ಮಾಡುವುದಿಲ್ಲ, ಅವರು ಅಲ್ಲಿದ್ದಾರೆ, ಹಾಗಿದ್ದಾರೆ, ಹೀಗಿದ್ದಾರೆ ಅಂತ ಮೊದಲು ದೂರುವವರು ಕುಟುಂಬದವರು. ಅಂಥ ಎಲ್ಲ ಟೀಕೆಗಳನ್ನು ಒಂದು ತಾಳ್ಮೆಯಿಂದ ಸಹಿಸಿಕೊಂಡು ಅವರು ಇಷ್ಟು ವರ್ಷ ಇದ್ದಾರೆ, ಅದು ನಮ್ಮ ಭಾಗ್ಯ. ಹಾಗೆ ಪ್ರಭಾಕರ್ ಭಟ್ರು 82 ವರ್ಷದ ಹಿರಿಯ ವ್ಯಕ್ತಿ, ಅವರು ಕೂಡ ಸಮಾಜದಲ್ಲಿ ಒಂದು ಗೌರವಾನ್ವಿತ ಪೌರೋಹಿತ್ಯ ಹುದ್ದೆಯಲ್ಲಿದ್ದವರು. ಅವರಿಗೆ ಕೂಡ ಸನ್ಮಾನಿಸುವ ಭಾಗ್ಯ ಬಂತು. ಇನ್ನೊಂದು ಶಂಕರರಾಯರು, ಅವರು ನಮ್ಮ ಊರಿನಲ್ಲಿ ಪಂಚಾಯತ್ ಸದಸ್ಯರಾಗಿ, ಅಶ್ವತ್ಪುರ ಸೊಸೈಟಿಯ ಡೈರೆಕ್ಟ್ರಾಗಿ, ಕಲ್ಲಮಣ್ಕೂರು ಸೊಸೈಟಿಯ ಡೈರೆಕ್ಟ್ರಾಗಿ, ದೇವಸ್ಥಾನದ ಆಡಳಿತದಾರರಾಗಿ, ಹೀಗೆ ಎಲ್ಲ ಕಡೆಯಲ್ಲೂ ಒಂದು ಉನ್ನತ ಸ್ಥಾನವನ್ನು ಅನುಭವಿಸಿದ ಹಿರಿಯ ವ್ಯಕ್ತಿ. ಅವರಿಗೆ ಕೂಡ ನಾನು ಸನ್ಮಾನಿಸುವ ಭಾಗ್ಯ ಬಂತು. ಮತ್ತು ಒಂದು ವ್ಯಕ್ತಿಯ ಜೀವನದ ಸಾಧನೆಯನ್ನು ಗಳಿಸಬೇಕಾದ್ರೆ, ಒಂದು ಲೆಕ್ಕ ಮಾಡಬೇಕಾದ್ರೆ 60% ಅಂದರೆ 60 ವರ್ಷ ದಾಟಬೇಕಂತೆ. ಸರ್ಕಾರ ಕೂಡ 60 ವರ್ಷ ನಂತರ ರಿಟೈರ್ಡ್ ಕೊಡೋದು. ಹಾಗೆ 60 ವರ್ಷ ಮೀರಿದಾಗ ಅವನು ಏನು ಮಾಡಿದ ಅಂತ ಒಂದು ಲೆಕ್ಕ ಮಾಡ್ಬೋದಂತೆ. ಆದರೆ ನಮ್ಮ ಸದಾಶಿವರಾಯರು 60 ಈಗ ಅಥವಾ ಸ್ವಲ್ಪ ಕಮ್ಮಿಯ, ಈಗ ಅವರಿಗೂ ನನಗೊಂದು ಸನ್ಮಾನ ಮಾಡುವ ಭಾಗ್ಯ ಬಂತು. ಹಾಗೆ ವಿಪ್ರಭೂಷಣ ಅಂತ ಪ್ರಶಸ್ತಿ ಇವತ್ತು ನೆಲ್ಲಿತೀರ್ಥ ದೇವಸ್ಥಾನದ ಅರ್ಚಕರಿಗೆ ಮಾಡಿದ್ದಾರೆ. ಅವರ ಪರಿಚಯ ನನಗಿಲ್ಲ,
ನನಗೆ ಸುಬ್ರಾಯ ಭಟ್ರ ಪರಿಚಯ ಇತ್ತು. ನಾವು 2-3 ಸರ್ತಿ ನೆಲ್ಲಿ ತೀರ್ಥಕ್ಕೆ ಹೋದಾಗ ಅವರ ಪರಿಚಯ ಆಗಿತ್ತು. ಹಾಗೆ ಇವತ್ತು ಎಲ್ಲರನ್ನು ಗೌರವಿಸುವ ಒಂದು ಕಾರ್ಯಕ್ರಮಕ್ಕೆ ನನ್ನ ಒಂದು ಸಣ್ಣ ವ್ಯಕ್ತಿ ವಯಸ್ಸಿನಲ್ಲಿ ನನ್ನನ್ನೊಂದು ವೇದಿಕೆಯಲ್ಲಿ ಕೂಡಿಸಿದ ಯಜ್ಞೇಶ್ವರ ಭಟ್ರ ಮನೆಯವರಿಗೆ ಹಾಗೂ ಇಲ್ಲಿ ಆಗಮಿಸಿದ ಎಲ್ಲರಿಗೂ, ನನ್ನ ಯಜ್ಞೇಶ್ವರ ಭಟ್ರ ಮನೆಯವರಿಗೆ ವಿಶೇಷವಾಗಿ ಇನ್ನಷ್ಟು ದಿನ ಇಂಥ ಕಾರ್ಯಕ್ರಮ ಆಗಲಿ ಅಂತ ಶುಭ ಹಾರೈಸಿ ಇಲ್ಲಿ ಆಗಮಿಸಿದ ಎಲ್ಲರಿಗೂ ಸಹ ವಂದನೆ ಸಲ್ಲಿಸಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ಧನ್ಯವಾದಗಳು ದಿನೇಶ್ ಕುಮಾರ್ BL ಅವರಿಗೆ. ಇದೀಗ ಅಧ್ಯಕ್ಷತೆಯ ಭಾಷಣ ನಮ್ಮ ಗುರುಗಳಾದಂತಹ ಕೃಷ್ಣಮೂರ್ತಿ ಮಾಸ್ತರ್ ಅವರಿಂದ. ಅವರ ಬಗ್ಗೆ ಹೇಳೋದಾದರೆ, ಸ್ಕೌಟ್ ಗೈಡನ್ನು ಶಾಲೆಯಲ್ಲಿ ಪ್ರಾರಂಭಿಸಿ ನಮಗೆ ಹಲವಾರು ಕಡೆ ಕ್ಯಾಂಪ್ಗಳಿಗೆ ಕರ್ಕೊಂಡು ಹೋಗಿದ್ದರು. ಆ ಶಿಸ್ತು ಆಗ ಏನು ನೋಡಿದ್ದೆ, ಅದೇ ಶಿಸ್ತು, ಅದೇ ಸೌಮ್ಯತೆ, ಅದೇ ಕಾರ್ಯದ ದಕ್ಷತೆ ಅವರಲ್ಲಿ ಈಗಲೂ ಕೂಡ ನೋಡ್ತಾ ಇದ್ದೀನಿ. ಅದಕ್ಕಾಗಿಯೇ ಅವರಿಗೆ ಅವರ ತಂದೆಯೂ ಕೂಡ ಆಡಳಿತ ಮೊಕ್ತೇಸರಾಗಿದ್ದರು. ರಾಮನಿಗೆ ಇವರು ಕೂಡ ಆಗಬೇಕನ್ನೋ ಇಚ್ಛೆ ಇದರಿಂದ ಆ ಒಂದು ಸಭೆಯಲ್ಲಿ ಕೊನೆಯ ಹೆಸರು ಹಾಕಿದ ವ್ಯಕ್ತಿ ಅಂದರೆ ಕೃಷ್ಣಮೂರ್ತಿ ಮಾಸ್ತರ್. ಅವರು ಈಗ ಅವರಿಗೇ ಗೊತ್ತಿಲ್ಲದ ರೀತಿಯಲ್ಲಿ ಆಡಳಿತ ಮೊಕ್ತೇಸರಾಗಿದ್ದಾರೆ, ನಮಗೆ ಸಹಕಾರ ನೀಡ್ತಾ ಇದ್ದಾರೆ. ಅವರೊಂದು 2 ಮಾತಾಡಬೇಕಾಗಿ ವಿನಂತಿ. ಶ್ರೀರಾಮ ಪರಬ್ರಹ್ಮೇತಿ ಸೀತಾ ಮಾಯೇತಿ ವಿಶ್ರುತಾಂ ಅಶ್ವತ್ಥಪುರವಾಸಿನೇ ಶ್ರೀ ಸೀತಾರಾಮಾಯ ವಂದನಂ. ಶ್ರೀ ನಾರಾಯಣಾನಂದ ಸರಸ್ವತಿ ಸ್ವಾಮಿ ಟ್ರಸ್ಟ್ ಪಿತೃಛಾಯಾಸನದ ಮೂಲಕ ನಡೆಯುತ್ತಿರುವ ವಿಪ್ರಭೂಷಣ ಪ್ರಶಸ್ತಿ ಪ್ರದಾನ ಸಮಾರಂಭದ ವೇದಿಕೆಯಲ್ಲಿರುವ ಗಣ್ಯರಿಗೆ ಹಾಗೂ ಎದುರು ಭಾಗದಲ್ಲಿರುವ ಸಭಾಸದರೆಲ್ಲರಿಗೂ ಹೃತ್ಪೂರ್ವಕ ನಮನಗಳು. ಕೆಲವು ವಿಷಯಗಳನ್ನು ಬಲ್ಲವರಿಂದ ಕಲಿಯಬೇಕು, ಕೆಲವನ್ನು ಶಾಸ್ತ್ರಗಳನ್ನು ಕೇಳುತ್ತಾ ಕಲಿಯಬೇಕು, ಕೆಲವನ್ನು ಧಾರ್ಮಿಕ ವಿಷಯಗಳನ್ನು ಆಚರಿಸುವುದರ ಮೂಲಕ ಕಲಿಯಬೇಕು, ಕೆಲವನ್ನು ಸ್ವಬುದ್ಧಿಯಿಂದ ಗಮನಿಸುತ್ತಾ ಅರಿಯಬೇಕು, ಕೆಲವನ್ನು ಸಜ್ಜನರ ಸಂಘದಲ್ಲಿ ತಿಳಿಯುತ್ತಲಿದ್ದರೆ ಮನುಷ್ಯ ಜೀವನ ಸಾರ್ಥಕವಾಗುತ್ತದೆ ಎಂದು ಪ್ರಮಾಣೀಕರಿಸಿದ ಸರ್ವಜ್ಞ ನುಡಿಗಳನ್ನು ತನ್ನ ನಿತ್ಯ ಅನುಷ್ಠಾನ, ಶ್ರದ್ಧೆ, ಸಾತ್ವಿಕ ಆಹಾರದೊಂದಿಗೆ ಸುಜ್ಞಾನಿ ಮಾರ್ಗದರ್ಶಕರಾಗಿ ಸಮಾಜಕ್ಕೆ ಮೇಲ್ಪಂಕ್ತಿ ಹಾಕಿಕೊಟ್ಟ ಕೀರ್ತಿಶೇಷರಾದ ವೇದಬ್ರಹ್ಮ ಶ್ರೀ ಯಜ್ಞೇಶ್ವರ ಭಟ್ ಇವರ ನಿರ್ದೇಶನದಂತೆ ತಮ್ಮ ತೀರ್ಥರೂಪರ ಸ್ಮರಣೆಯಲ್ಲಿ ವರ್ಷಕ್ಕೋರ್ವ ಪುರೋಹಿತರನ್ನು ವಿಪ್ರಭೂಷಣ ಗೌರವ ಪ್ರದಾನ ಮಾಡುವುದರ ಮೂಲಕ ಸನ್ಮಾನಿಸಬೇಕೆಂಬ ಪರಂಪರೆಯ ಜವಾಬ್ದಾರಿಯನ್ನು ಸುಪುತ್ರರಿಗೆ ನೀಡಿರುವರು. ಈ ಹಿನ್ನೆಲೆಯಲ್ಲಿ ಪುತ್ರರೆಲ್ಲರೂ ಸೇರಿಕೊಂಡು ಅರ್ಹರಾದ ಶ್ರೀ ಸೋಮನಾಥೇಶ್ವರ ಗುಹಾಲಯ ನೆಲ್ಲಿತೀರ್ಥ ಇಲ್ಲಿಯ ದೇವಸ್ಥಾನದ ಎಲ್ಲ ವಿಘ್ನಗಳನ್ನು ನಿವಾರಿಸಿ ಭಕ್ತರ ಪ್ರೇಮಿಯಾಗಿ ಈ ದಿನ ವಿಪ್ರಭೂಷಣ ಪ್ರಶಸ್ತಿಯನ್ನು ಪಡೆದಿರುವ ಗಣಪತಿ ಭಟ್ ಇವರಿಗೆ ಶ್ರೀರಾಮಾನುಗ್ರಹ, ಸೋಮನಾಥೇಶ್ವರ ಅನುಗ್ರಹ ಸದಾ ಇರಲಿ. ಇವರ ಕುಟುಂಬದವರಿಗೂ ಉತ್ತರೋತ್ತರ ಅಭಿವೃದ್ಧಿ ಆಗಲಿ ಅಂತ ಈ ಸಂದರ್ಭದಲ್ಲಿ ಹಾರೈಸ್ತೇನೆ. ಷಷ್ಠಿ ಕಲಾ ವಿದ್ಯಾಲಯದ ಅಧ್ಯಕ್ಷರಾಗಿ ಅದರ ಜೊತೆಗೆ ನಿರಂತರ ಪ್ರೋತ್ಸಾಹ ನೀಡುತ್ತಾ ಇರುವ ಶ್ರೀಕಾಂತ್ MG ಯುವ ಉದ್ಯಮಿ ಹಾಗೂ ಆರ್ಥಿಕ ಸಲಹೆಗಾರರು, ಬೆಂಗಳೂರು. ಇವರು ತಮ್ಮ ಮಾತಿನ ಶೈಲಿಯಲ್ಲಿ ಎಲ್ಲವನ್ನು ಪ್ರಸ್ತುತಪಡಿಸಿದ್ದಾರೆ, ಬಹಳ ಅದ್ಭುತವಾಗಿ ವರ್ಣಿಸಿದ್ದಾರೆ. ಶ್ರೀ ದಿನೇಶ್ ಕುಮಾರ್ BL ನಮ್ಮ ಊರಿಗೆ ಎಷ್ಟು ಅಗತ್ಯ ಎನ್ನುವಂಥದ್ದು ಎಲ್ಲರೂ ತಿಳ್ಕೊಂಡಿರುವಂತಹ ವಿಷಯ. ಹಾಗೆ ಇಂದು ಸನ್ಮಾನಗೊಂಡವರಲ್ಲಿ ಅತಿ ಹಿರಿಯರಾಗಿ ನಮ್ಮೆಲ್ಲರ ಆತ್ಮೀಯರಾಗಿ ಆತಿಥ್ಯಕ್ಕೆ ಹೆಸರಾದ ಮಂಗೆಬೆಟ್ಟು D. ಸಂಜೀವರಾವ್ ದಂಪತಿಗಳು, ಅದೇ ರೀತಿ
ನಾವು ಎಳವೆಯಲ್ಲಿರುವಾಗ, ಅಂದರೆ ಪ್ರಾಥಮಿಕ ಶಾಲೆ ಮತ್ತು ಹೈಸ್ಕೂಲು ಈ ಸಂದರ್ಭ ಪರ್ಯಾಯ ನೋಡಲಿಕ್ಕೆ ಹೋಗಬೇಕಂತ ಹೇಳಿದಾಗ ನಮ್ಮ ಸೋದರ ಮಾವ 2 ಸರ್ತಿ ಕರ್ಕೊಂಡು ಹೋಗಿದ್ದಾರೆ. ಸಂಜೆ ಹೋದರೆ ಅವರ ಮನೆಯಲ್ಲಿಯೇ ಫಲಹಾರ ಊಟ ಎಲ್ಲ ಅದೆಲ್ಲ ಮುಗಿಸಿಕೊಂಡು ಮರುದಿವಸ ಪರ್ಯಾಯ ಮುಗಿಸಿ ವಾಪಸ್ಸು ನಾವು ಮನೆಗೆ ಬರ್ತಾಯಿದ್ದೆವು. ಇದೊಂದು ನಮಗೆ ಗೋಪಾಲಕೃಷ್ಣ ಚಿಕ್ಕಮ್ಮ ಇವರು ಉಡುಪಿಯಲ್ಲಿದ್ದರಿಂದ ನಮಗೆ ಒದಗಿದ ಒಂದು ಸದಾವಕಾಶ. ಶ್ರೀ ವೇದಮೂರ್ತಿ ಪ್ರಭಾಕರ್ ಭಟ್ರವರು ಹಿರಿಯರು, ಮಠ ಮುದ್ರಾಧಿಕಾರಿಗಳು, ಅದರ ಜೊತೆಗೆ ತಮ್ಮ ಕುಟುಂಬದ ಮೂಲಕ ಯಕ್ಷಗಾನ ಪ್ರೇಮಿಗಳು ಕೂಡ ತಮ್ಮ ಕುಟುಂಬದ ಮೂಲಕ ನಮ್ಮ ಊರಿನಲ್ಲಿರುವ ಸಂಸ್ಥೆಗಳಿಗೆ ಕುಟುಂಬದ ಮೂಲಕ ಸಾಕಷ್ಟು ದಾನವನ್ನು ನೀಡಿದವರು. ಅದರ ಜೊತೆಗೆ ಒಳ್ಳೆಯ ಅನುಭವಸ್ಥರು. ಶ್ರೀ ಶಂಕರ್ರಾವ್ ಇವರು ಹೆಸರು ಕೇಳಿದರೆ ಕೂಡಲೇ ಅವರ ಮುಖದಲ್ಲಿ ಶಂಕರನಿಗೆ ಹೇಗೆ ಚಿಗುರು ಮೀಸೆಯೋ ಅದೇ ರೀತಿ ಈಗಲೂ ಕೂಡ ಅವರಲ್ಲಿ ಚಿಗುರು ಮೀಸೆ, ಅದರ ಜೊತೆಗೆ ಆ ನಗು ಬಹಳ ಸುಂದರವಾಗಿರುತ್ತದೆ. ಅದೇ ರೀತಿಯಲ್ಲಿ ಅವರಿಗೆ ಚೆಲುವನೆ ಪಂಡಿತರಾಯ ಬಹಳ ವಿಶೇಷವಾದ ಪದ ಬಂದಿರಬಹುದು, ಭಜನೆ ಬಂದಿರಬಹುದು ಅಂತ ಕೂಡ ಅನ್ನಿಸ್ತಾರೆ. ಇದೇ ರೀತಿ ನಮ್ಮಲ್ಲಿ ಸದಾಶಿವ ನೆಲ್ಲಿಮಾರು ಇವರು ದೇಶಸ್ಥ ಬ್ರಾಹ್ಮಣ ಪರಿಷತ್ ಇರಬಹುದು, ಯಕ್ಷ ಚೈತನ್ಯ ಇರಬಹುದು, ಅದರ ಜೊತೆಗೆ ಇಲ್ಲಿ ಮೊದಲಿದ್ದಂತಹ ಚೈತನ್ಯ ಸೇವಾ ಸಂಘ ಇದರ ಮೂಲಕ ತಮ್ಮ ಪ್ರಭಾವವನ್ನು ಇಡೀ ಸಮಾಜದ ಮೇಲೆ ಬೀರಿದವರು. ಅದರ ಜೊತೆಗೆ ಅವರೆಲ್ಲಿದ್ದಾರೋ ಆ ಸಂಘ ಸಂಸ್ಥೆ ಅಲ್ಲಿ ಏನಾದರೂ ಒಂದು ಹೊಸತನ, ಅದರ ಹೆಚ್ಚಿನತನವನ್ನು ತೋರಿಸಿ ಸಮಾಜದ ಜನರಲ್ಲಿ ಅದರಲ್ಲಿ ಆಸ್ಥೆ ಮೂಡೋ ಹಾಗೆ ಆ ಜೋಶನ್ನು ತುಂಬಿಸ್ತಾ ಇದ್ದರು. ದೇಶಸ್ಥ ಬ್ರಾಹ್ಮಣ ಪರಿಷತ್ನಲ್ಲಿರುವಾಗ ಅನಂತ ಚೈತನ್ಯ ಇರಬಹುದು, ದೇಶಸ್ಥ ಬ್ರಾಹ್ಮಣ ಪರಿಷತ್ತು ಹಾಗೂ ದೇವಸ್ಥಾನಕ್ಕೆ ಇರುವಂತಹ ಸಂಬಂಧವನ್ನು ಒಳ್ಳೆಯ ರೀತಿಯಲ್ಲಿ ಬೆಳೆಸಿದಂತಹ ಮೇಧಾವಿ. ಅದರ ಜೊತೆಗೆ ಯಕ್ಷ ಸಂಘಟನೆಯಲ್ಲಿ ಬಹಳ ಹೆಸರುವಾಸಿ. ತಾಳಮದ್ದಲೆ ಕೂಟ ಇರಬಹುದು, ಆದರೆ ಅವರ ಓಡಾಟ ನೋಡುವಾಗ ಅವರೇ ವೇಷಧಾರಿಯಾಗಿ ಓಡಾಡ್ತಾ ಇದ್ದಾರಾ ಅನ್ನುವಂತಹ ಸ್ಫೂರ್ತಿಯನ್ನು ಇಟ್ಟುಕೊಂಡು ಅವರು ಸದಾ ಯಕ್ಷಗಾನಕ್ಕೆ ಬೆಂಬಲವನ್ನು ನೀಡುತ್ತಾ ಇದ್ದವರು. ಇದರ ಜೊತೆಗೆ ಇಂದು ವಿಶೇಷವಾಗಿ ಮಕ್ಕಳ ಒಂದು ಕಾರ್ಯಕ್ರಮ ಷಷ್ಠಿ ವಿದ್ಯಾಲಯ ಕಲಾ ವಿದ್ಯಾಲಯದ ಮೂಲಕ ನಡೀತಾ ಇದೆ. ಅಭಿಮನ್ಯು ಕಾಳಗ ನಿಜವಾಗಿಯೂ ಅದ್ಭುತವಾದ ಒಂದು ಕಾರ್ಯಕ್ರಮ. ಈ ಕಾರ್ಯಕ್ರಮ ಎಲ್ಲ ಯಶಸ್ವಿಯಾಗಿ ನಡೀತಾ ಇದೆ. ಹಿರಿಯರೆಲ್ಲರ ಆಶೀರ್ವಾದ ಬೇಡುತ್ತಾ ನನಗೆ ಈ ಸದಾವಕಾಶವನ್ನು ಕೊಟ್ಟಕ್ಕೆ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳುತ್ತಾ ನನ್ನೆರಡು ಮಾತುಗಳು ಮುಗಿಸ್ತೇನೆ. ನಮಸ್ಕಾರ. ಅಧ್ಯಕ್ಷರ ಭಾಷಣ ಅಂದರೆ ಸಾಧಾರಣವಾಗಿ ಎಲ್ಲರನ್ನ ಕವರ್ ಮಾಡೋದು. ಇವತ್ತು ಅಧ್ಯಕ್ಷತೆ ಭಾಷಣ ಮಾಡಿದ ಮಾಸ್ಟ್ರಿಗೆ ನಮಸ್ಕಾರ. ಹಾಗೆಯೇ ಇಲ್ಲಿ ಇವತ್ತು ನಮ್ಮವರು ಯಜ್ಞೇಶ್ವರ ಭಟ್ರ ಅಭಿಮಾನಿಗಳು ನೀವೆಲ್ಲ ಸೇರಿದ್ರ, ನಿಮಗೆಲ್ಲರಿಗೂ ಅನಂತ ನಮ್ಮ ಮನೆಯ ಪರವಾಗಿ ಎಲ್ಲರಿಗೂ ಇಲ್ಲಿ ಎಲ್ಲರನ್ನು ನೋಡ್ತಾ ಇದ್ದೀನಿ ನಾನು. ಎಲ್ಲರಿಗೂ ನಿಮ್ಮ ಈ ಸಮಯಕ್ಕೆ ನಾವು ಧನ್ಯವಾದ ಹೇಳ್ತಾ ಇದ್ದೀವಿ. ಕೆಲವರು ಕಿನ್ನಿಗೋಳಿಯಿಂದ ಯಕ್ಷಗಾನ ಸ್ಪರ್ಧೆಯನ್ನು ಮುಗಿಸಿ ಬಂದಿದ್ದಾರೆ, ಕೆಲವರು ಮಂಗಳೂರಿಂದ ಬಂದಿದ್ದಾರೆ, ಕೆಲವರು ಈ ಜಿತೇಂದ್ರ ಕುಂದೇಶ್ವರ ಅವರು ನಮ್ಮ ಪತ್ರಿಕೆ ವರದಿಯನ್ನು ಮಾಡಿದ್ದಾರೆ. ಹಾಗೆ ಯಾವತ್ತೂ ಜೊತೆಗಿದ್ದವರು ನನ್ನ ಗೆಳೆಯ. ಹಾಗೆಯೇ ಯಾರು ಅದೇ ಅನಿಲ್ ಮತ್ತು ಅರವಿಂದ್ ಅವರು ಬಂದಿದ್ದಾರೆ. ಮತ್ತು ಇನ್ನೊಬ್ಬರು ದೊಡ್ಡ ವ್ಯಕ್ತಿ ನಮ್ಮ ಜೊತೆ ಪ್ರಭಾಕರ್ ಭಟ್ರು ಹೇಳಿದರು ವಿದ್ಯೆ ಅಂತ. ನಮ್ಮ ಊರಿನಲ್ಲಿ ಇದ್ದು ಹೆಮ್ಮೆಯ ಸಂಗತಿ ಅಂದರೆ ಶ್ರೀಕಾಂತ್ ಅವರು ಕಾಯರ್ಗುಡ್ಡೆ,
ಅವರು KS ಮಾಡಿದ್ದಾರೆ, ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ. ಮಾಜಿ ನಮ್ಮ ಜಿಲ್ಲಾಧಿಕಾರಿಗಳು. ಕಾಂತಿ ನಾವು ತುಂಬ ಕ್ಲೋಸು. ಅವ್ರಿಗೆ ನಾನು ಎಷ್ಟೇ ಕ್ಲೋಸ್ ಇದ್ದರೂ ಒಟ್ಟಿಗೆ ಇದ್ರೂ ವಿಶೇಷ ಕಾಣಿದ್ದು ಯಾವಾಗ ಅಂದರೆ ಆಲ್ ಕಾಲೇಜ್ ಯೂನಿಯನ್ ಪ್ರೆಸಿಡೆಂಟ್ ಆಗಿದ್ದರು ಅವರು. ಅಂದರೆ ಉಡುಪಿಯಿಂದ ಹಿಡಿದು ಎಲ್ಲ ಕಡೆಯ ಕಾಲೇಜ್ಗಳನ್ನು ಸಂಪರ್ಕಿಸಿ ಹೋಗಿ ಕಾಲೇಜ್ ಯೂನಿಯನ್ ಪ್ರೆಸಿಡೆಂಟ್ ಆಗಿ ಆ ಒಂದು ಈಗಿನ MLAಗಳ ಥರ ಪ್ರೊಸೆಷನ್ ಎಲ್ಲ ಮಂಗಳೂರಲ್ಲಿ ಮಾಡಿದರು ಅವರಿಗೆ. ಅದೆಲ್ಲ ಆದಮೇಲೆ ಈ ಎಕ್ಸಾಮ್ ಅಂತ ಬರುತ್ತಲ್ಲ, ಆಗ 3 ತಿಂಗಳು ಯಾರಿಗೂ ಸಿಕ್ಕಿಲ್ಲ ಕಾಂತಿಯವರು. ಆಮೇಲೆ ನೋಡಿದರೆ ನಾನು ಉದಯವಾಣಿಯಲ್ಲಿ ಇವರ ಫೋಟೋ ಬಂತು, ಶ್ರೀಕಾಂತ್ ರಾವ್ 6ನೇ ರ್ಯಾಂಕ್ ಅಂತ. ಅಂದರೆ ಒಬ್ಬ ಮನುಷ್ಯ ಪಬ್ಲಿಕಲ್ಲಿ ಇದ್ದು ಇನ್ನೊಂದು ಒಳಗಡೆ ಬೇರೆ ವ್ಯಕ್ತಿತ್ವ ಇರೋದಿದೆಯಲ್ಲ, ನಮ್ಮ ಕಾಂತಿ ತುಂಬ ನಮ್ಮ ಹೆಮ್ಮೆ. ಅವರಿಗೆಲ್ಲರೂ ಚಪ್ಪಾಳೆ ಹೊಡಿಬೇಕು. ಯಾಕಂದರೆ ಇಂಥ ಕೆಲಸ KS ಮಾಡೋದು ಅಷ್ಟು ಸುಲಭ ಅಲ್ಲ. ನಾವು SSLCನಲ್ಲಿ ಡುಮ್ಕಿ ಹೊಡೆದವರು. ಸೊ ನಮಗೆ ತುಂಬ ಹೆಮ್ಮೆ ಆಗತ್ತೆ. ಅದರ ಜೊತೆಗೆ ನೀವೆಲ್ಲರೂ ಬಂದಿದ್ರಿ, ಎಲ್ಲರಿಗೂ ಧನ್ಯವಾದಗಳು. ಈಗ ಕೊನೆಯವಾಗಿ ಎಲ್ಲರಿಗೂ ಸೇರಿಸಿ ಒಂದು ಧನ್ಯವಾದ ಹೇಳಬೇಕು. ಧನ್ಯವಾದ ಕಾರ್ಯಕ್ರಮ ಅನ್ನೋದು ಅದು ನಮ್ಮ ಮಂಗೇಬೆಟ್ಟಿನ ಅರುಣ್ ಕುಮಾರ್ ಅವರು ನಡೆಸಿಕೊಡ್ತಾರೆ. ಈ ದಿನದ ವಿಪ್ರಭೂಷಣ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಪ್ರಶಸ್ತಿ ಪ್ರದಾನ ಸ್ವೀಕರಿಸಿದ ಶ್ರೀ ವೇದಮೂರ್ತಿ ಶ್ರೀ ಗಣಪತಿ ಭಟ್ ಪ್ರಧಾನ ಅರ್ಚಕರು ಶ್ರೀ ಸೋಮನಾಥೇಶ್ವರ ಗುಹಾಲಯ ನೆಲ್ಲಿತೀರ್ಥ ಇವರಿಗೆ ಶ್ರೀ ನಾರಾಯಣಾನಂದ ಸರಸ್ವತಿ ಟ್ರಸ್ಟ್ ಕಡೆಯಿಂದ ಧನ್ಯವಾದಗಳು ಅಂತ ತಿಳಿಸ್ಲಿಕ್ಕೆ ಇಚ್ಛೆಪಡ್ತಾ ಇದ್ದೇನೆ. ಹಾಗೆಯೇ ಈ ದಿನದ ಗೌರವ ಸನ್ಮಾನವನ್ನು ಸ್ವೀಕರಿಸಿದಂಥ ವೇದಮೂರ್ತಿ ಶ್ರೀ ಪ್ರಭಾಕರ್ ಭಟ್ ಕಂಚಿಬೈಲು, ಶ್ರೀ ಗೋಪಾಲಕೃಷ್ಣರಾವ್ ಮಾಯಣ ಉಡುಪಿ, ಶ್ರೀ ಶಂಕರರಾವ್ ವರ್ಕು, ಶ್ರೀ ಸದಾಶಿವರಾವ್ ನೆಲ್ಲಿಮಾರು ಮತ್ತು ಶ್ರೀ ಸಂಜೀವರಾವ್ ಮಂಗೇಬೆಟ್ಟು ಇವರಿಗೂ ಕೂಡ ಟ್ರಸ್ಟ್ ವತಿಯಿಂದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇವೆ. ಹಾಗೆ ಈ ದಿನದ ಈ ಒಂದು ಸುಂದರ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಶ್ರೀ ಕೃಷ್ಣಮೂರ್ತಿ ವಂಟಿಮಾರ್, ಆಡಳಿತ ಮುಕ್ತೇಶ್ವರರು, ಸೀತಾರಾಮಚಂದ್ರ ದೇವಸ್ಥಾನ ಅಶ್ವತ್ಥಪುರ, ಹಾಗೂ ಮುಖ್ಯ ಅತಿಥಿಯಾದಂಥ ಶ್ರೀ ದಿನೇಶ್ ಕುಮಾರ್ ಬಡಗಾಬೆಟ್ಟು, ಸದಸ್ಯರು ತೆಂಕಮಿಜಾರು ಗ್ರಾಮ ಪಂಚಾಯತ್, ಮತ್ತು ಶ್ರೀಕಾಂತ್ MG ಯುವ ಉದ್ಯಮಿ ಹಾಗೂ ಸಲಹೆಗಾರರು ಬೆಂಗಳೂರು, ಇವರೆಲ್ಲರಿಗೂ ಟ್ರಸ್ಟ್ನ ಪರವಾಗಿ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಮತ್ತು ಈ ಒಂದು ಸುಂದರ ಸಮಾರಂಭದ ವರದಿಯನ್ನು ಕಂಪ್ಲೀಟಾಗಿ ಕವರ್ ಮಾಡಿದಂಥ ಪತ್ರಕರ್ತರು, ಇಲ್ಲಿ ನೆರೆದಿರತಕ್ಕಂಥ ಎಲ್ಲ ಪತ್ರಕರ್ತರಿಗೂ ಧನ್ಯವಾದಗಳು. ಮತ್ತು ಉತ್ತಮವಾದಂಥ ಧ್ವನಿವರ್ಧಕ RK ಭಟ್ ಅವರಿಗೆ ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ಸ್ಥಳಾವಕಾಶವನ್ನು ಒದಗಿಸಿಕೊಟ್ಟಂಥ ಶ್ರೀ ಸೀತಾರಾಮಚಂದ್ರ ದೇವಸ್ಥಾನ ಆಡಳಿತ ಮಂಡಳಿ ಇವರಿಗೂ ಹಾಗೂ ಅರ್ಚಕ ಸಿಬ್ಬಂದಿ ವರ್ಗಕ್ಕೂ ಈ ಒಂದು ಸಂದರ್ಭದಲ್ಲಿ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮದ ನಂತರ ಈಗ ತಾವೆಲ್ಲರೂ ನೇರವಾಗಿ ಅಲ್ಲಿ ಅರೇಂಜ್ ಮಾಡಿರ್ತಕ್ಕಂಥ ಉಪಹಾರ ವ್ಯವಸ್ಥೆ ಇದೆ, ಎಲ್ಲರೂ ಅಲ್ಲಿ ಹೋಗಿ ಉಪಹಾರ ಸ್ವೀಕರಿಸಬೇಕು. ಆ ಉಪಹಾರದ ನಂತರ ಈಗಾಗಲೇ ನಾವು ತಿಳಿಸಿದಂತೆ ಸೃಷ್ಟಿ ಕಲಾವಿದರು ಬೆಂಗಳೂರು ಇವರಿಂದ ಅಭಿಮನ್ಯು ಕಾಳಗ ಎಂಬ ಒಂದು ಯಕ್ಷಗಾನ ಕಲಾ ಪ್ರದರ್ಶನ ನಡೆಯಲಿದೆ. ಇನ್ನೊಂದು ತಿಂಡಿ ಆದ ನಂತರ ಸರಿಸುಮಾರು ಒಂದು ಅರ್ಧ ಗಂಟೆಯಲ್ಲಿ ಕಾರ್ಯಕ್ರಮ ಶುರುವಾಗಲಿದೆ. ತಾವೆಲ್ಲರೂ ತಿಂಡಿಯ ನಂತರ ಇಲ್ಲೇ ಉಳ್ಕೊಂಡು ಆ ಕಾರ್ಯಕ್ರಮನ ವೀಕ್ಷಿಸಿ ಚೆಂದ ಕಾಣಿಸ್ಕೊಡ್ಬೇಕಾಗಿ ಮತ್ತೊಮ್ಮೆ ನಿಮ್ಮೆಲ್ಲರಲ್ಲಿ ಕೇಳ್ಕೊಳ್ತೇನೆ. ಧನ್ಯವಾದಗಳು. ಧನ್ಯವಾದಗಳು ಅರುಣ್ ಕುಮಾರ್ ಮಂಗೇಬೆಟ್ಟು. ಇದೀಗ ಒಂದು ಲಘು ಉಪಹಾರ ಇದೆ ವಿಷ್ಣು. ಅದಾದ ನಂತರ ನಮ್ಮ ಸೃಷ್ಟಿ ಕಲಾ ವಿದ್ಯಾಲಯದ ವಿದ್ಯಾರ್ಥಿಗಳು ಇವತ್ತು ನಿನ್ನೆ ರಾತ್ರಿ ಹೊರಟು ಇಲ್ಲಿಗೆ ಬಂದಿದ್ದಾರೆ ಬೆಳಗ್ಗೆ. ಸೊ ಅವರಿಗೆ ಪ್ರೋತ್ಸಾಹಿಸಬೇಕು ನೀವೆಲ್ಲರೂ ಅಂತ ಕೇಳ್ಕೊಳ್ತೀವಿ. ಧನ್ಯವಾದಗಳು.